ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ದ್ವಿತೀಯ BA ಅವರ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಂತಹ ಪ್ರಶ್ನೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಸಹ ನಾವು ನೋಡಿದ್ವಿ. ಈಗ 10 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಾದರೆ, ಮೊದಲು ಹೆಚ್ಚು ಕೇಳಿದಂತಹ ಪ್ರಶ್ನೆ ಅಂದರೆ ಶೇಷ ಸೂರಿಯ ಸುಧಾರಣೆಗಳನ್ನು ಕೇಳಿದರು. ಇಲ್ಲಿ ನಾನು ಡೀಟೇಲ್ ಆಗಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಇದು 5 ಅಂಕಕ್ಕೆ ಕೂಡ ಸಪ್ರೇಟಾಗಿ ಆಡಳಿತ ಸುಧಾರಣೆಗಳ ಬಗ್ಗೆ ಕೇಳ್ಬೋದು, ಅಥವಾ ರಸ್ತೆ ಸಾರಿಗೆ ಸುಧಾರಣೆಗಳ ಬಗ್ಗೆ ಕೇಳ್ಬೋದು, ಅಥವಾ ಸೈನಿಕ ಸುಧಾರಣೆಗಳ ಬಗ್ಗೆ ಸಹ ಕೇಳಬಹುದಾಗಿರುತ್ತೆ. ಹಾಗಾಗಿ 5 ಅಂಕಕ್ಕೆ ಕೇಳಿದ್ರೂ ಉತ್ತರ ಬರೆಯೋದಕ್ಕೆ ಗೊತ್ತಿರಬೇಕು, ಹಾಗೆಯೇ 10 ಅಂಕಕ್ಕೆ ಕೇಳಿದರೂ ಉತ್ತರ ಬರೆಯೋದಕ್ಕೆ ಗೊತ್ತಿರಬೇಕು. ಆ ರೀತಿಯಲ್ಲಿ ನಾನು ಡೀಟೇಲ್ ಆಗಿ ಇದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಇಲ್ಲ. ಯಾಕೆಂದರೆ ನನ್ನ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ, ನಾನು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಲ್ಲ. ಹಾಗಾಗಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಶೇರ್ ಶಾ ಸೂರ್ಯ ಸುಧಾರಣೆಗಳನ್ನು 10 ಅಂಕಕ್ಕೆ ಕೇಳಿದರು. ಆ ಒಂದು ಪ್ರಶ್ನೆಗೆ ಪೀಠಿಕೆಯನ್ನು ನಾವು ನೋಡೋದಾದರೆ, ಶೇರ್ ಶಾ ಸೂರಿ ಕ್ರಿಸ್ತಶಕ 1540ರಿಂದ 1545ರವರೆಗೆ ಅವನ ಒಂದು ಆಡಳಿತದ ಕಾಲಾವಧಿ ಆಗಿತ್ತು. ಆದರೆ ಆತನ ಅವಧಿ ಕೇವಲ 5 ವರ್ಷ ಆದರೂ ಅವನು ಎಷ್ಟೊಂದು ವ್ಯಕ್ತಿ ಆಗಿದ್ದ ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗಬಹುದಾಗಿರುತ್ತೆ. ಕೇವಲ 5 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರೂ ಸಹ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ಆಡಳಿತಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ನಾವು ಇವತ್ತಿನವರೆಗೂ ಏನು ನಮ್ಮ ರಾಜಕೀಯದಲ್ಲಾಗಿರ್ಬೋದು, ಆಡಳಿತ ವ್ಯವಸ್ಥೆಯಲ್ಲಾಗಿರ್ಬೋದು, ಏನು ಕೆಲವೊಂದಷ್ಟು ಅಂಶಗಳನ್ನು ಅಳವಡಿಸಿಕೊಂಡಿದ್ದೀವಿ, ಅದೆಲ್ಲದನ್ನು ಕೂಡ ಈ ಒಂದು ಶೇಷಾನ ಕಾಲದಲ್ಲೇ ಬಂದಂತಹ ಕೆಲವೊಂದಷ್ಟು ಅಂಶಗಳನ್ನು ನಾವು ಇನ್ನೂ ಸಹ ಬಳಸ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ ಇವನೊಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಆಡಳಿತಗಾರ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಅವನ ಸುಧಾರಣೆಗಳು ಎಷ್ಟೊಂದು ಪ್ರಭಾವಶಾಲಿಯಾಗಿದ್ದವೆಂದರೆ, ನಂತರ ಬಂದಂತಹ ಅಕ್ಬರ್ ಮತ್ತು ಬ್ರಿಟಿಷರು ಸಹ ಆ ಒಂದು ಸುಧಾರಣೆಗಳನ್ನು, ಅವನ ಪದ್ಧತಿಗಳನ್ನು, ಅವನು ತಂದಂತಹ ಬದಲಾವಣೆಗಳನ್ನು ಇನ್ನೂ ಸಹ ನಾವು ಬಳಸ್ತಾ ಇದ್ದೀವಿ, ಅನುಸರಿಸ್ತಾ ಇದ್ದೀವಿ ಅಂತಲೇ ಹೇಳಬಹುದಾಗಿರುತ್ತೆ. ಇದಕ್ಕೆ ಅಕ್ಬರ್ ಮತ್ತು ಬ್ರಿಟಿಷರು ಸಹ ಹೊರತಾಗಿಲ್ಲ. ಮೊದಲನೇದಾಗಿ ಅವನು ಮಾಡಿದಂತಹ ಸುಧಾರಣೆಗಳಲ್ಲಿ ಕೇಂದ್ರೀಯ ಆಡಳಿತ ಸುಧಾರಣೆ ಪ್ರಮುಖವಾದಂತಹ ಒಂದು ಸುಧಾರಣೆಯಾಗಿರುತ್ತೆ. ಈ ಒಂದು ಆಡಳಿತ ಸುಧಾರಣೆಯಲ್ಲಿ ಅವನು ಯಾವೆಲ್ಲ ಅಂಶಗಳನ್ನು ತೆಗೆದುಕೊಂಡು ಬಂದ ಅಂತ ಹೇಳಿ ನೋಡೋದಾದರೆ, ಆಡಳಿತದ ಸಂಪೂರ್ಣ ಅಧಿಕಾರ ಅವನ ಕೈಲಿದ್ರೂ ಸಹ ಅದನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಲು ಆತ ಪ್ರಮುಖ ಇಲಾಖೆಗಳು ಮತ್ತು ಮಂತ್ರಿಗಳನ್ನು ನೇಮಿಸಿದನು. ಅವನ ಒಂದು ಸರ್ವಾಧಿಕಾರದಲ್ಲೇ ರಾಜ್ಯ ನಡೀತಾ ಇದ್ರೂ ಸಹ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಆಡಳಿತ ನಡಿಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವನು ಈ ಒಂದು ರಾಜ್ಯದಲ್ಲಿ ಹಲವಾರು ಇಲಾಖೆಗಳನ್ನು, ಮಂತ್ರಿಗಳನ್ನು ನೇಮಕವನ್ನು ಮಾಡ್ತಾನೆ. ಶೇರ್ ಶಾ ಒಬ್ಬ ಸರ್ವಾಧಿಕಾರಿಯಾಗಿದ್ರೂ ಸಹ ಪ್ರಜೆಗಳ ಹಿತೈಷಿಯಾಗಿದ್ದನು. ಪ್ರಜೆಗಳಿಗೆ ಹಿತವನ್ನು ಬಯಸುವಂತಹ ಒಬ್ಬ ಅಧಿಕಾರಿ, ರಾಜನಾಗಿ ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಇವನು ತನ್ನಂತಹ ಆಡಳಿತ ಸುಧಾರಣೆಗಳಲ್ಲಿ ನಿರಂಕುಶಾಧಿಕಾರ ಮತ್ತು ಪ್ರಜಾ ಕಲ್ಯಾಣ, ಅವನು ಪ್ರಜೆಗಳಿಗೋಸ್ಕರ ಏನೆಲ್ಲ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ದ, ಸುಧಾರಣೆಗಳನ್ನು ತಂದ ಅಂತ ಹೇಳಿ ನೋಡೋದಾದರೆ, ಶೇರ್ ಶಾನ ಆಡಳಿತದಲ್ಲಿ ರಾಜನ ತೀರ್ಪೇ ಅಂತಿಮವಾಗಿತ್ತು. ಪ್ರತಿಯೊಬ್ಬ ರಾಜರ ಕಾಲದಲ್ಲಿ, ರಾಜರ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹದ್ದೇ ಹೀಗೆ. ಏನೇ ಒಂದು ತೀರ್ಪನ್ನು ತೆಗೆದುಕೊಳ್ಳೋದು ಅದು ರಾಜ ಆಗಿರ್ತಾನೆ, ರಾಜನ ತೀರ್ಪೇ ಅಂತಿಮವಾಗಿರುತ್ತೆ. ಸಾಮ್ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ, ಸೇನಾ ದಂಡನಾಯಕ ಮತ್ತು ಶಾಸಕ ಎಲ್ಲವೂ ಸಹ ಅವನೇ ಆಗಿದ್ದನು. ಇಲ್ಲಿ ಸಾಮ್ರಾಜ್ಯದಲ್ಲಿ ಬರುವಂತಹ ಎಲ್ಲ ಒಂದು ಮುಖ್ಯ ಪೀಠಗಳನ್ನು, ಮುಖ್ಯ ಹುದ್ದೆಯನ್ನು ಇವನೇ ಹೊಂದಿರ್ತಾನೆ, ಅಥವಾ ಇವನೇ ಅದರ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡಿರ್ತಾನೆ. ಹಾಗೆಯೇ ಯಾವುದೇ ಒಂದು ನ್ಯಾಯ ಪಂಚಾಯಿತಿಯನ್ನು ಮಾಡೋದಾಗಿರಲಿ, ಸರ್ವೋಚ್ಚ ನ್ಯಾಯಾಧೀಶ ಇವನೇ ಆಗಿರ್ತಾನೆ. ಸೇನಾ ದಂಡನಾಯಕ, ಸೇನೆಗೆ ಯಾವುದೇ ರೀತಿಯಾದಂತಹ ಕಮಾಂಡ್ ಮಾಡೋದಾಗಿರಲಿ ಇವನೇ ಆಗಿರ್ತಾನೆ. ಶಾಸಕನೂ ಸಹ ಇವನೇ ಆಗಿರ್ತಾನೆ. ಹಾಗೆ ಎಲ್ಲವೂ ಇವನೇ ಆಗಿದ್ದ. ಆದರೆ ಪ್ರಜೆಗಳ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದರಿಂದ ಆತನನ್ನು ಪ್ರಜಾವತ್ಸಲ ಪ್ರಭು ಎಂದು ಕರೆಯಲಾಗುತ್ತದೆ. ಶೇರ್ ಶಾನನ್ನ
ಪ್ರಜಾವತ್ಸಲ ಪ್ರಭು ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆಂದರೆ ಅವನೊಬ್ಬ ಸರ್ವಾಧಿಕಾರಿ ಆದಂತಹ ಅಧಿಕಾರಿ ಅಥವಾ ರಾಜನಾಗಿದ್ರೂ ಸಹ ಇಲ್ಲಿ ಪ್ರಜೆಗಳಿಗೆ ಒಳ್ಳೆಯದಾಗುವಂತಹ, ಪ್ರಜೆಗಳಿಗೆ ಸಹಾಯವಾಗುವಂತಹ ಕೆಲವೊಂದಷ್ಟು ಸುಧಾರಣೆಗಳನ್ನು ಜಾರಿಗೆ ತರಲಾಗತ್ತೆ. ಆ ಒಂದು ಕಾರಣದಿಂದ ಇವನನ್ನು ಪ್ರಜಾವತ್ಸಲ ಪ್ರಭು ಅಂತ ಹೇಳಿ ಕರೆಯಲಾಗತ್ತೆ. ಯಾವುದೇ ದೊಡ್ಡ ಆಡಳಿತಗಾರನು ಸದಾ ಕೆಲಸದಲ್ಲಿ ನಿರತನಾಗಿರಬೇಕು ಎಂಬುದು ಅವನ ತತ್ವನಾಗಿತ್ತು. ರಾಜ ಆಗಿರಲಿ ಅಥವಾ ಮಂತ್ರಿ ಆಗಿರಲಿ, ಯಾವುದೇ ಒಂದು ದೊಡ್ಡ ಆಡಳಿತಗಾರನಾಗಿದ್ರೂ ಸಹ ಅವನು ಏನಾಗಿರಬೇಕು, ಸದಾ ಕೆಲಸದಲ್ಲಿ ನಿರತನಾಗಿರಬೇಕು. ಸೋಮಾರಿಯಾಗಿ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ತನ್ನ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನೋದು ಇವನ ಒಂದು ತತ್ವವಾಗಿತ್ತು. ಇವನು 4 ಪ್ರಮುಖ ಕೇಂದ್ರ ಸಚಿವಾಲಯಗಳನ್ನು ರಚಿಸ್ತಾನೆ. 4 ಮೈನ್ ಮಿನಿಸ್ಟರೀಸ್ ಅನ್ನು ಅವನು ಜಾರಿಗೆ ತರ್ತಾನೆ. ಅದರಲ್ಲಿ ಕೇಂದ್ರ ಆಡಳಿತವನ್ನು ಸುಗಮವಾಗಿ ನಡೆಸಲು ಶೇರ್ ಶಾ ಮುಖ್ಯವಾಗಿ 4 ಇಲಾಖೆಗಳನ್ನು ಮತ್ತು ಅದಕ್ಕೆ ಮಂತ್ರಿಗಳನ್ನು ನೇಮಿಸಿದನು. ಇವನು ಜಾರಿಗೆ ತಂದಂತಹ 4 ಇಲಾಖೆಗಳು ಯಾವುದೆಲ್ಲ ಅಂತಂದರೆ ದಿವಾನ್ ಎ ವಜಾರತ್. ದಿವಾನ್ ಎ ವಜಾರತ್ ಇದು ಹಣಕಾಸು ಮತ್ತು ಕಂದಾಯ ಇಲಾಖೆ ಆಗಿರುತ್ತೆ. ಇದರ ಮುಖ್ಯಸ್ಥ ಏನಿರ್ತಾನೆ, ಇದರ ಕಾರ್ಯವೈಖರಿಯನ್ನು ನೋಡ್ಕೊಳ್ಳೋನು, ಅವನನ್ನು ವಜೀರ್ ಅಂತ ಹೇಳಿ ಕರೆಯಲಾಗುತ್ತೆ. ವಜೀರ್ ಅಂತಂದರೆ ಪ್ರಧಾನಮಂತ್ರಿ ಅಂತ ಹೇಳಿ ಕರೆಯಬಹುದು. ಸಾಮ್ರಾಜ್ಯದ ಆದಾಯ ಮತ್ತು ವೆಚ್ಚಗಳ ಉಸ್ತುವಾರಿ ಇದರದ್ದಾಗಿರುತ್ತೆ. ಸಾಮ್ರಾಜ್ಯಕ್ಕೆ ಬರುವಂತಹ ಆದಾಯ ಆಗಿರ್ಬೋದು ಅಥವಾ ಖರ್ಚು ವೆಚ್ಚಗಳು, ಒಟ್ಟಿನಲ್ಲಿ ಅಕೌಂಟ್ಸ್ನ ನೋಡ್ಕೊಳ್ಳೋದು, ಹಣಕಾಸು, ಅದನ್ನು ದಿವಾನ್ ಎ ವಜಾರತ್ ಅಂತ ಹೇಳಿ ಕರೆಯಲಾಗುತ್ತೆ. ನೆಕ್ಸ್ಟು ಇನ್ನು ಒಂದು ಇಲಾಖೆ ಯಾವುದು ಅಂದರೆ ದಿವಾನ್ ಎ ಅರೀಜ್. ಮೊದಲನೇದು ದಿವಾನ್ ಎ ವಜಾರತ್. ವಜಾರತ್ನ ಮುಖ್ಯಸ್ಥನನ್ನು ವಜೀರ್ ಅಂತ ಹೇಳಿ ಕರೀತಾರೆ. ಎರಡನೇದು ದಿವಾನ್ ಎ ಅರೀಜ್. ಇದೊಂದು ಎರಡನೆಯ ಮುಖ್ಯವಾದಂತಹ ಒಂದು ಇಲಾಖೆ ಆಗಿರುತ್ತೆ. ಇದು ರಕ್ಷಣಾ ಸೇನೆ ಇಲಾಖೆಯನ್ನು ಒಳಗೊಂಡಿರುವಂತಹ ಒಂದು ಇಲಾಖೆ ಆಗಿರುತ್ತೆ. ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಒಬ್ಬ ಮಂತ್ರಿ ಏನಿರ್ತಾನೆ, ಅವನ ಮುಖ್ಯ ಕೆಲಸ ಏನು ಅಂದರೆ ಸೈನ್ಯದ ನೇಮಕಾತಿ. ಸೈನ್ಯಕ್ಕೆ ಎಷ್ಟು ಜನಸಂಖ್ಯೆ ಬೇಕಾಗತ್ತೆ ಅದರ ನೇಮಕಾತಿಯನ್ನು ಮಾಡ್ಕೊಳ್ಳೋದು, ಅವರಿಗೆ ತರಬೇತಿಯನ್ನು ನೀಡೋದು, ಅವರಿಗೆ ಶಿಸ್ತನ್ನು ಕಲಿಸೋದು ಮತ್ತು ಅವರಿಗೆ ಸಂಬಳವನ್ನು ನೀಡೋದು ಇದರ ಒಂದು ಉಸ್ತುವಾರಿ ಆಗಿರುತ್ತೆ. ಆದರೆ ರಾಜನೇ ಸೈನ್ಯದ ಮುಖ್ಯಸ್ಥನಾಗಿದ್ದನು. ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವನು ಬೇರೆ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೊಳ್ತಿರ್ಲಿಲ್ಲ. ಬದಲಾಗಿ ಈ ಒಂದು ದಿವಾನ್ ಎ ಅರೀಜ್ನ ಮುಖ್ಯಸ್ಥನಾಗಿ ರಾಜನೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. 3ನೇದಾಗಿ ದಿವಾನ್ ಎ ರಸಾಲತ್. ಇದು ವಿದೇಶಾಂಗ ಇಲಾಖೆ ಆಗಿರುತ್ತೆ. ಇದರ ಕೆಲಸ ಏನು ಅಂತಂದರೆ ಇತರ ರಾಜ್ಯಗಳ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳು ಮತ್ತು ರಾಯಭಾರಿಗಳ ನಿರ್ವಹಣೆಯನ್ನು ಈ ಇಲಾಖೆ ಮಾಡುತ್ತಿತ್ತು. ವಿದೇಶಾಂಗ ಇಲಾಖೆ ಇದರ ಕೆಲಸ ಏನು, ಬೇರೆ ರಾಜ್ಯಗಳ ಜೊತೆಗೆ ಉತ್ತಮವಾದಂತಹ ಒಂದು ಸಂಬಂಧವನ್ನು ಬೆಳೆಸೋದಾಗಿರ್ಬೋದು. ರಾಯಭಾರಿಗಳ ಏನಿರ್ತಾರೆ ಅವರುಗಳ ನಿರ್ವಹಣೆಯನ್ನು ಮಾಡೋದು ಈ ಒಂದು ಇಲಾಖೆಯ ಕೆಲಸ ಆಗಿತ್ತು. ಇನ್ನು ಒಂದು ಕೊನೆಯ ಒಂದು ಇಲಾಖೆ ಯಾವುದು ಅಂದರೆ ದಿವಾನ್ ಎ ಇನ್ಶಾ. ಇದು ಪ್ರಜಾಪ್ರಭುತ್ವದ ಪತ್ರ ವ್ಯವಹಾರದ ಇಲಾಖೆ ಆಗಿತ್ತು. ರಾಜನ ಆದೇಶಗಳನ್ನು, ಅಂದರೆ ಇಲ್ಲಿ ಪೋಸ್ಟ್ ಮಾಸ್ಟರ್ ಥರ ಈ ಒಂದು ಇಲಾಖೆ ಕೆಲಸವನ್ನು ಮಾಡುತ್ತೆ. ರಾಜ ಯಾವುದಾದ್ರೂ ಆದೇಶಗಳನ್ನು ನೀಡಿದರೆ ಅಥವಾ ಫಾರ್ಮ್ಗಳನ್ನು ಯಾವುದನ್ನಾದರೂ ಕೊಟ್ಟರೆ ಅದನ್ನು ಬೇರೆ ಒಂದು ಪ್ರಾಂತ್ಯಗಳಿಗೆ ಕಳಿಸೋದಾಗಿರ್ಬೋದು. ಅವನು ತಂದಂತಹ ಸುಧಾರಣೆಗಳಲ್ಲಿ ಬದಲಾವಣೆ ಏನಾದರೂ ಇದ್ದರೆ ಆ ಒಂದು ಬದಲಾವಣೆಗಳನ್ನು ಅದಕ್ಕೆ ಸಂಬಂಧಪಟ್ಟವರಿಗೆ ತಲುಪಿಸೋದಾಗಿರ್ಬೋದು ಅಥವಾ ಆ ಒಂದು ಫಾರ್ಮ್ಗಳನ್ನು, ಆದೇಶಗಳನ್ನು ಸಿದ್ಧಪಡಿಸುವುದು ಈ ಒಂದು ಇಲಾಖೆಯ ಕೆಲಸ ಆಗಿರುತ್ತೆ. ಇತರ ಪ್ರಮುಖ ಇಲಾಖೆಗಳು ಇದು ಅಲ್ಲದೆ ಇನ್ನೂ ಕೆಲವೊಂದಷ್ಟು ಇಲಾಖೆಗಳನ್ನು ಅವನು ಜಾರಿಗೆ ತರ್ತಾನೆ. ಅದರಲ್ಲಿ ದಿವಾನ್ ಎ ಖಾಜಿ ಅಂದರೆ ಇದು ನ್ಯಾಯಾಂಗ ಇಲಾಖೆ ಆಗಿರುತ್ತೆ. ಮುಖ್ಯ ಖಾಜಿಯು ಇದರ ಮುಖ್ಯಸ್ಥನಾಗಿರ್ತಾನೆ. ದಿವಾನ್ ಎ ಖಾಜಿಯ ಮುಖ್ಯಸ್ಥ ಯಾರಾಗಿರ್ತಾನೆ, ಖಾಜಿ ಆಗಿರ್ತಾನೆ. ಈ ಒಂದು ಇಲಾಖೆಯ ಕೆಲಸ ಏನು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡ್ಕೊಳ್ಳೋದಾಗಿದೆ. ಕಾನೂನಿನ ಅಡಿಯಲ್ಲಿ ಬರುವಂತಹ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾ ಇರ್ತಾರೆ, ದಿವಾನ್ ಎ ಖಾಜಿಗೆ ಸಂಬಂಧಪಟ್ಟಂತಹ ಇಲಾಖೆ ನೋಡ್ಕೊಳ್ತಾ ಇರತ್ತೆ. ನೆಕ್ಸ್ಟು ದಿವಾನ್ ಎ ಬರೀದ್ ಅಂದರೆ ಇದು ಗುಪ್ತಚರ ಇಲಾಖೆ ಆಗಿರುತ್ತೆ.
ಸಾಮ್ರಾಜ್ಯದ ಮೂಲೆ ಮೂಲೆಗಳಲ್ಲಿ ಏನಾಗ್ತಿದೆ ಅನ್ನುವಂತಹ ಒಂದು ಸುದ್ದಿಯನ್ನು ರಾಜನಿಗೆ ತಲುಪಿಸುವಂತಹ ಗೂಢಚಾರರನ್ನ ಏನಂತ ಕರೀತಾರೆ, ಬರೀದ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇದನ್ನು ದಿವಾನ್ ಎ ಬರೀದ್ ಅನ್ನುವಂತಹ ಒಂದು ಇಲಾಖೆಯಾಗಿ ಗುರುತಿಸಲಾಗುತ್ತೆ. ಇವ್ರಿಗೆ ಏನು ಕೆಲಸ, ರಾಜ್ಯದ ಮೂಲೆ ಮೂಲೆಯಲ್ಲಿ, ರಾಜ್ಯದ ಪ್ರತಿಯೊಂದು ಹಳ್ಳಿಗಳಲ್ಲಿ ಆ ರಾಜ್ಯದ ಜನರುಗಳ ಥರನೇ ವಾಸ ಮಾಡೋದು, ಜೊತೆಗೆ ಅಲ್ಲಿ ನಡೀತಿರುವಂತಹ ಒಳಿತು ಕೆಡುಕುಗಳನ್ನು, ಅಲ್ಲಿ ಆಗ್ತಿರುವಂತಹ ಸರಿ ತಪ್ಪುಗಳನ್ನು ಗುರುತಿಸಿ ಆ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬಂದು ರಾಜನಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವರುಗಳನ್ನು ಗೂಢಚಾರರು ಅಥವಾ ಬರೀದ್ ಅಂತ ಹೇಳಿ ಕರೆಯಲಾಗುತ್ತೆ. ಇವರು ಈ ಒಂದು ಇಲಾಖೆಯ ಅಡಿಯಲ್ಲಿ, ದಿವಾನ್ ಎ ಬರೀದ್ ಅನ್ನುವಂಥ ಇಲಾಖೆಯ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟು ಆಡಳಿತ ವಿಕೇಂದ್ರೀಕರಣ, ಅಂದರೆ ಈ ಒಂದು ಆಡಳಿತವನ್ನು ಸುಗಮಗೊಳಿಸೋದಕ್ಕೋಸ್ಕರ ಸಾಮ್ರಾಜ್ಯ ಇತ್ತು. ಸಾಮ್ರಾಜ್ಯದ ಉಸ್ತುವಾರಿಯನ್ನು ರಾಜ ನೋಡ್ಕೊಳ್ತಾನೆ. ಆ ಸಾಮ್ರಾಜ್ಯವನ್ನು ಸರ್ಕಾರಗಳಾಗಿ ಅಥವಾ ಜಿಲ್ಲೆಗಳಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಆ ಜಿಲ್ಲೆಗಳನ್ನು ಜಿಲ್ಲಾಧಿಕಾರಿ ಅಥವಾ ಸರ್ಕಾರ ಅನ್ನುವಂತಹ ಅಧಿಕಾರಿ ಏನಿರ್ತಾನೆ ಅವನು ನೋಡ್ಕೋತಾ ಇರ್ತಾನೆ. ಆ ಸರ್ಕಾರಗಳನ್ನು ಅಥವಾ ಆ ಜಿಲ್ಲೆಗಳನ್ನು ಪರಗಣಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗುತ್ತೆ. ಪರಗಣಗಳು ಅಂತಂದರೆ ತಾಲೂಕಾಗಿರುತ್ತೆ. ಈ ಒಂದು ತಾಲೂಕುಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅಲ್ಲಿ ಬರುವಂತಹ ಕಂದಾಯ ಆಗಿರ್ಬೋದು ಅಥವಾ ಕಾನೂನನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಪ್ರತ್ಯೇಕ ಅಧಿಕಾರಿಗಳನ್ನು ಸಹ ನೇಮಕವನ್ನು ಮಾಡಲಾಗುತ್ತೆ. ಇನ್ನು ನೆಕ್ಸ್ಟು ಇನ್ನೊಂದು ಪ್ರಮುಖ ಸುಧಾರಣೆ ಅಂತಂದರೆ ಭೂ ಮತ್ತು ಕಂದಾಯ ಸುಧಾರಣೆ ಆಗಿರುತ್ತೆ. ಭೂ ಕಂದಾಯ ಸುಧಾರಣೆಯು ಇವನ ಕಂದಾಯ ಪದ್ಧತಿಯು ಎಷ್ಟು ವೈಜ್ಞಾನಿಕ ಮತ್ತು ಸುವ್ಯವಸ್ಥಿತವಾಗಿತ್ತ ಅಂತಂದರೆ ಮುಂದೆ ಮೊಘಲರು, ಬ್ರಿಟಿಷರು ಸಹ ಇದೇ ಮಾದರಿಯನ್ನು ಅಳವಡಿಸಿಕೊಂಡ್ರು ಅಂತಲೇ ಹೇಳಲಾಗುತ್ತೆ. ಶೇರ್ಷಾನನ್ನು ಅಕ್ಬರನ ಮುನ್ಸೂಚಕ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂತಂದರೆ ಅಕ್ಬರ್ ತನ್ನ ಅಧಿಕಾರಾವಧಿಯಲ್ಲಿ ಕೆಲವೊಂದಷ್ಟು ಸುಧಾರಣೆಗಳನ್ನು ಮಾಡ್ದ. ಆ ಸುಧಾರಣೆಗಳಲ್ಲಿ ಶೇರ್ಷಾನ ಆಡಳಿತ ಸುಧಾರಣೆಗಳನ್ನು ಸಹ ಸೇರಿಸ್ಕೊಂಡು ಸುಧಾರಣೆಗಳನ್ನು ಮಾಡ್ಕೊಳ್ತಾ ಬಂದ. ಹಾಗಾಗಿ ಇವನನ್ನು ಶೇರ್ಷಾನನ್ನು ಅಕ್ಬರನ ಮುನ್ಸೂಚಕ ಅಂತ ಹೇಳಿ ಕರೆಯಲಾಗುತ್ತೆ. ಶೇರ್ಷಾನ ಭೂಕಂದಾಯ ಸುಧಾರಣೆಯಲ್ಲಿ ಪ್ರಮುಖವಾದಂತಹ ಒಂದು ಸುಧಾರಣೆ ಅಂತಂದರೆ ಭೂಮಿಯ ಅಳತೆ ಮತ್ತು ವರ್ಗೀಕರಣ, ಜಾಬಿತ್ ಪದ್ಧತಿ. ಅಂದರೆ ಶೇರ್ಷಾ ಇಡೀ ಸಾಮ್ರಾಜ್ಯದ ಕೃಷಿ ಭೂಮಿಯನ್ನು ವೈಜ್ಞಾನಿಕವಾಗಿ ಅಳೆಯುವಂಥ ವ್ಯವಸ್ಥೆಯನ್ನು ಜಾರಿಗೆ ತಂದ. ಈ ಹಿಂದೆ ಇದ್ದಂತಹ ರಾಜರುಗಳು ಏನು ಮಾಡ್ತಾ ಇದ್ರು, ಒಟ್ಟಿನಲ್ಲಿ ಈಗ ಅವರಿಗೆ ಇಷ್ಟು ಜಮೀನನ್ನು ಕೊಟ್ಟಿದೆ ಅಂತಂದರೆ ಆ ಜಮೀನು ಉತ್ತಮವಾದಂತಹ ಫಲವತ್ತಾಗಿರುವಂತಹ ಜಮೀನು, ನೀರಾವರಿ ಜಮೀನು ಅಥವಾ ಒಣಭೂಮಿನೋ ಅದ್ಯಾವುದನ್ನು ಕೂಡ ಪರಿಗಣನೆಯನ್ನು ತೆಗೆದುಕೊಳ್ತಿರ್ಲಿಲ್ಲ. ಒಟ್ಟಾಗಿ ಇಷ್ಟು ಜಮೀನಿಗೆ ಇಷ್ಟು ಕಂದಾಯ ಅಂತ ಹೇಳಿ ವಿಧಿಸಲಾಗ್ತಿತ್ತು. ಇದು ಎಲ್ಲ ರೈತರಿಗೂ ಕೂಡ ಬಹಳ ಕಷ್ಟ ಆಗ್ತಿತ್ತು. ಯಾಕೆ ಅಂತಂದರೆ ಆ ಭೂಮಿ ಫಲವತ್ತತೆ ಇಲ್ಲದೆ ಇದ್ದರೆ ಅಥವಾ ನೀರಾವರಿ ಭೂಮಿ ಆಗಿಲ್ಲ ಅಂತಂದರೆ ಅಲ್ಲಿ ಅವರಿಗೆ ವ್ಯವಸಾಯ ಮಾಡೋದು ಕಷ್ಟ ಆಗ್ತಿತ್ತು. ಅದರಿಂದ ಅವರಿಗೆ ಬೆಳೆ ಸಹ ಸರಿಯಾಗಿ ಸಿಗ್ತಿರ್ಲಿಲ್ಲ. ಆದರೆ ಕಂದಾಯವನ್ನು ಕಡ್ಡಾಯವಾಗಿ ಕಟ್ಟಲೇಬೇಕಿತ್ತು. ಇದು ರೈತರಿಗೆ ಬಹಳ ಸಮಸ್ಯೆಯನ್ನು ಉಂಟು ಮಾಡ್ತಿತ್ತು. ಆದರೆ ಶೇರ್ಷಾ ಈ ಎಲ್ಲ ಪದ್ಧತಿಗಳನ್ನು ಏನು ಮಾಡ್ತಾನೆ, ಅಲ್ಲೊಂದಷ್ಟು ಬದಲಾವಣೆಗಳನ್ನು ಮಾಡ್ತಾನೆ. ಹೇಗೆ ಅಂತಂದರೆ ಆ ಇಡೀ ಭೂಮಿಯನ್ನು ಏನು ಮಾಡ್ತಾನೆ, ವೈಜ್ಞಾನಿಕವಾಗಿ ಅಳತೆ ಮಾಡೋದು. ಇದು ಯಾವ ರೀತಿಯ ಭೂಮಿ, ಬಂಜರು ಭೂಮಿನ ಅಥವಾ ಒಣಭೂಮಿನ, ನೀರಾವರಿ ಭೂಮಿನ, ಯಾವ ರೀತಿ ಭೂಮಿ ಇದು ಅನ್ನೋದನ್ನ ಅವನು ಫಸ್ಟ್ ಅಳತೆ ಮಾಡಿ ಆ ಭೂಮಿ ಹೇಗಿದೆ, ಅದರ ಫಲವತ್ತತೆ ಹೇಗಿದೆ ಅನ್ನೋದರ ಆಧಾರದ ಮೇಲೆ ಆ ಭೂಮಿಗೆ ಏನು ಮಾಡ್ತಿದ್ರು, ಅವರು ಕಂದಾಯವನ್ನು ವಿಧಿಸ್ತಾ ಇದ್ರು. ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಅವರು ಸಿಕಂದರಿ ಗಜ್ ಅಥವಾ 32 ಅಂಗುಲದ ಕೋಲು ಮತ್ತು ಸೆಣಬಿನ ಹಗ್ಗವನ್ನು ಅವರು ಬಳಸ್ತಾ ಇದ್ರು. ನಾವೀಗೇನು ಸರ್ವೆ ಮಾಡೋದು ಅಂತ ಹೇಳ್ತೀವಲ್ಲ, ಆ ಸರ್ವೆ ಮಾಡೋದು ಸಹ ಇವನ ಒಂದು ಕಾಲಮಾನದಲ್ಲೇ ಜಾರಿಗೆ ಬಂದಂತಹ ಒಂದು ಪದ್ಧತಿ ಆಗಿತ್ತು. ಆದರೆ ಆಗ ಏನು ಮಾಡ್ತಿದ್ರು, ಅವರು ಸಿಕಂದರಿ ಗಜ್ ಅಥವಾ 32 ಅಂಗುಲದ ಕೋಲನ್ನು ಅವರು ಬಳಸ್ತಾ ಇದ್ರು. ಈಗ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ, ಬಟ್ ಅವ್ರು ಅವಾಗ ಆ ಟೆಕ್ನಾಲಜಿ ಏನೂ ಇರಲಿಲ್ಲ. ಆ ಒಂದು ಕಾರಣದಿಂದ 32 ಅಂಗುಲದ ಕೋಲನ್ನು ಬಳಸ್ತಾ ಇದ್ರು. ಕೋಲಿನ ಜೊತೆಗೆ ಹಗ್ಗವನ್ನು, ಎಷ್ಟು ಉದ್ದ ಇದೆ ಅನ್ನೋದನ್ನು ಅಳತೆ ಮಾಡೋದಕ್ಕೋಸ್ಕರ ಅವರು ಹಗ್ಗವನ್ನು ಸಹ ಬಳಸ್ತಾ ಇದ್ರು. ಆ ಹಗ್ಗ ಯಾವುದರಿಂದ ಮಾಡಿದ್ರು, ಸೆಣಬಿನ ಹಗ್ಗವನ್ನು ಅವರು ಬಳಸ್ತಾ ಇದ್ರು. ಅದನ್ನು ಬಳಸಿ ಆ ಭೂಮಿಯ ಒಂದು ವಿಸ್ತೀರ್ಣವನ್ನು ಅಳತೆ ಮಾಡಲಾಗ್ತಿತ್ತು. ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಅದನ್ನು 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ರು. ಯಾವ ರೀತಿ ಅಂತಂದರೆ ಒಂದು ಉತ್ತಮ, ಮಧ್ಯಮ, ಕಳಪೆ, ಈ ರೀತಿ 3 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ರು. ಆ ಒಂದು ಭಾಗಗಳ ಆಧಾರದ ಮೇಲೆ
ಪ್ರತಿಯೊಂದು ವರ್ಗದ ಭೂಮಿಯಲ್ಲಿ ಬೆಳೆಯುವ ಸರಾಸರಿ ಇಳುವರಿಯನ್ನು ಲೆಕ್ಕ ಹಾಕಿ ಅದರಲ್ಲಿ 1/3 ಭಾಗವನ್ನು ಸರ್ಕಾರದ ಕಂದಾಯ ಅಥವಾ ತೆರಿಗೆ ಅಂತ ಹೇಳಿ ನಿಗದಿಪಡಿಸಲಾಗಿತ್ತು. ಯಾರಿಗೆ ಯಾವ ರೀತಿಯ ಭೂಮಿ ಸಿಕ್ಕಿದೆ ಅನ್ನುವುದರ ಆಧಾರದ ಮೇಲೆ ಅವರಿಗೆ ಆ ಭೂಮಿಯಲ್ಲಿ ಬೆಳೆ ಬರುವಂತಹ ಬೆಳೆಯ 1/4 ಭಾಗವನ್ನು ಅಂದರೆ 1/3 ಭಾಗವನ್ನು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ನಿಗದಿಪಡಿಸಲಾಯಿತು. ರೈತರು ತಮ್ಮ ಕಂದಾಯವನ್ನು ಹಣದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಪಾವತಿಸಲು ಮುಕ್ತ ಅವಕಾಶ ಇತ್ತು. ಯಾರ್ಯಾರಿಗೆ ಯಾವುದ್ಯಾವುದೋ ಅನುಕೂಲ, ಕೆಲವರಿಗೆ ಹಣದ ಅನುಕೂಲ ಇತ್ತು ಅಂದರೆ ಹಣದ ಮೂಲಕ ಕಂದಾಯವನ್ನು ಪಾವತಿಸಬಹುದಿತ್ತು, ಅಥವಾ ಹಣ ಇಲ್ಲ ಅಂತಂದರೆ ತಾವು ಬೆಳೆದಂತಹ ಬೆಳೆಯನ್ನೇ ಅಥವಾ ಧಾನ್ಯವನ್ನೇ ಕಂದಾಯದ ರೂಪದಲ್ಲಿ ಅವರು ಪಾವತಿಸುವಂತಹ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಹೆಚ್ಚಾಗಿ ಹಣದ ರೂಪದಲ್ಲಿ ಪಾವತಿಯನ್ನು ಮಾಡಿದರೆ ಅದು ಬಹಳಷ್ಟು ಸಹಾಯ ಆಗುತ್ತೆ ಅಂತ, ಹಾಗಾಗಿ ಅವರು ಹಣದ ರೂಪದಲ್ಲೇ ಪಾವತಿಸೋದನ್ನು ಸರ್ಕಾರ ಉತ್ತೇಜನವನ್ನು ನೀಡ್ತಾ ಇತ್ತು. ನೆಕ್ಸ್ಟು ಪಟ್ಟ ಮತ್ತು ಕಬೂಲಿಯತ್ ಪದ್ಧತಿ ಅಂದರೆ ರೈತರ ಹಕ್ಕುಗಳನ್ನು ರಕ್ಷಿಸೋದಕ್ಕೋಸ್ಕರ ಶೇಷ 2 ಪ್ರಮುಖ ದಾಖಲೆಗಳನ್ನು ತರ್ತಾನೆ. ಇಲ್ಲಿ ರೈತರಿಗೆ ಏನು ಮಾಡಿದ್ರು, ಇಷ್ಟಿಷ್ಟು ಭೂಮಿ ಅಂತ ಹೇಳಿ, ಭೂಮಿ ವೈಜ್ಞಾನಿಕವಾಗಿ ಯಾವ ರೀತಿಯಾದಂತಹ ಭೂಮಿ ಅಂತ ಹೇಳಿ ಅದನ್ನು ವೈಜ್ಞಾನಿಕವಾಗಿ ಫಲವತ್ತತೆಯನ್ನು ಚೆಕ್ ಮಾಡಿ ಅವರಿಗೆ ಏನು ಭಾಗಗಳಾಗಿ ಮಾಡಿ ಭೂಮಿಯನ್ನು ಅಳೆದು ಕೊಡಲಾಗ್ತಿತ್ತು, ಆ ಒಂದು ಅಳೆದು ಕೊಟ್ಟಿರೋದಕ್ಕೋಸ್ಕರ ರೈತರುಗಳಿಗೆ ಈ ಒಂದು ಭೂಮಿ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ತೋರಿಸೋದಕ್ಕೆ ಏನಾದರೂ ಒಂದು ಪುರಾವೆ ಬೇಕಲ್ಲ. ಆ ಒಂದು ಕಾರಣಕ್ಕೆ ರೈತರ ಹಕ್ಕುಗಳನ್ನು ರಕ್ಷಿಸೋದಕ್ಕೋಸ್ಕರ ಶೇಷ 2 ದಾಖಲೆಗಳನ್ನು ತರ್ತಾರೆ. ಅದನ್ನು ಏನಂತ ಕರೀತಾರೆ, ಪಟ್ಟ ಮತ್ತು ಕಬೂಲಿಯತ್ ಅಂತ ಹೇಳಿ ಕರೆಯಲಾಗುತ್ತೆ. ಪಟ್ಟ ಅಂತಂದರೆ ಇದು ಸರ್ಕಾರ ರೈತನಿಗೆ ನೀಡುತ್ತಿದ್ದಂತಹ ಅಧಿಕೃತ ದಾಖಲೆಯಾಗಿರುತ್ತೆ. ನಾವೇನು ಈಗ ಈಗಿನ ಕಾಲಮಾನದಲ್ಲಿ ನಾವು ಪಾಣಿ ಪಟ್ಟಿ ಅಂತ ಹೇಳಿ ಏನು ಕರಿತೀವಿ ಅದನ್ನು ಆಗ ಪಟ್ಟ ಅಂತ ಹೇಳಿ ಕರೆಯಲಾಗ್ತಿತ್ತು. ಇದು ಸರ್ಕಾರ ರೈತನಿಗೆ ನೀಡುತ್ತಿದ್ದಂತಹ ಒಂದು ಅಧಿಕೃತ ದಾಖಲೆಯಾಗಿತ್ತು. ಇದರಲ್ಲಿ ರೈತನ ಭೂಮಿಯ ವಿಸ್ತೀರ್ಣ, ಅದರ ವರ್ಗ ಮತ್ತು ಅವನು ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ಕಂದಾಯದ ಮೊತ್ತವನ್ನು ಸ್ಪಷ್ಟವಾಗಿ ಬರೆದಿರಲಾಗ್ತಿತ್ತು. ಈಗಿನ ಒಂದು ಪಾಣಿ ಪಟ್ಟಿಯಲ್ಲೂ ಸಹ ಇದೇ ಸಿಗುತ್ತೆ, ಆಗ್ಲೂ ಸಹ ಅದೇ ಸಿಕ್ತಿತ್ತು, ಆದರೆ ಹೆಸರು ಮಾತ್ರ ಚೇಂಜ್ ಆಗಿರುತ್ತೆ. ಅದೇ ಒಂದು ಆಗಿನ ಕಾಲದಲ್ಲಿ ಶೇಷನ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಪದ್ಧತಿಗಳಿತ್ತೋ ಅದನ್ನೇ ನಾವು ಈಗಲೂ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಒಂದು ಮುಖ್ಯ ಸಾಕ್ಷಿಯಾಗತ್ತೆ. ಕಬೂಲಿಯತ್ ಅಂದರೆ ಇದು ರೈತನು ಸರ್ಕಾರಕ್ಕೆ ಬರೆದು ಕೊಡುತ್ತಿದ್ದಂಥ ಒಪ್ಪಂದ ಪತ್ರ ಆಗಿತ್ತು. ಅಂದರೆ ಈಗ ಸರ್ಕಾರ ಏನು ಇವನಿಗೆ ಒಂದು ಜಾಗವನ್ನು ಕೊಡ್ತಾ ಇದೆ ವ್ಯವಸಾಯವನ್ನು ಮಾಡೋದಕ್ಕೆ, ಅದಕ್ಕೆ ಅವರು ಒಂದು ಹಕ್ಕು ಪತ್ರವನ್ನು ಕೊಡ್ತಾ ಇದ್ರು, ಅದನ್ನು ಪಟ್ಟ ಅಂತ ಹೇಳಿ ಕರಿತಾ ಇದ್ರು. ಆದರೆ ಪಟ್ಟವನ್ನು ಇವನು ಇಟ್ಕೊಂಡಿದ್ದಾನೆ, ನಾನು ಈ ಒಂದು ಭೂಮಿಯನ್ನು ನನಗೆ ಸರ್ಕಾರ ಕೊಟ್ಟಿದೆ ಅನ್ನೋದಕ್ಕೆ, ಅದಕ್ಕೆ ವಾಪಸ್ ನಾನು ಕಂದಾಯವನ್ನು ಕಟ್ತೀನಿ ಅನ್ನೋದಕ್ಕೆ ಏನು ಮಾಡಬೇಕಿತ್ತು, ಅವನು ಒಂದು ಅಗ್ರಿಮೆಂಟನ್ನು ಸರ್ಕಾರಕ್ಕೆ ಕೊಡಬೇಕಿತ್ತು. ಅದನ್ನು ಏನಂತ ಕರೀತಾರೆ, ಕಬೂಲಿಯತ್ ಅಂತ ಹೇಳಿ ಕರೀಲಾಗ್ತಿತ್ತು. ಅದನ್ನು ನಾನು ಪಟ್ಟದಲ್ಲಿ ನಿಗದಿಯಾದಂತಹ ಕಂದಾಯವನ್ನು ಪ್ರತಿ ವರ್ಷ ಸರ್ಕಾರಕ್ಕೆ ಪಾವತಿಸುತ್ತೇನೆ ಅಂತ ಹೇಳಿ ರೈತ ಒಪ್ಪಿ ಅದಕ್ಕೆ ಸಹಿಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಇದರಿಂದಾಗಿ ಮಧ್ಯವರ್ತಿಗಳ ಕಿರುಕುಳ ತಪ್ಪಿ ರೈತರಿಗೆ ನೇರವಾಗಿ ಸರ್ಕಾರದ ಜೊತೆ ವ್ಯವಹರಿಸುವಂತಹ ಭದ್ರತೆ ಸಿಕ್ಕಿತ್ತು. ಮೊದಲೆಲ್ಲ ಹೇಗಿತ್ತು ಅಂದರೆ, ಇವನಿಗಿಂತ ಮೊದಲಿದ್ದಂತಹ ರಾಜರುಗಳು ಹೇಗೆ ಅಂತಂದರೆ, ಕಂದಾಯ ವಸೂಲಿ ಮಾಡೋದಕ್ಕೋಸ್ಕರ ಅಧಿಕಾರಿಗಳನ್ನು ನೇಮಿಸಲಾಗ್ತಿತ್ತು. ಅವರೇನು ಮಾಡ್ತಿದ್ರು, ರೈತರಿಂದ ಒತ್ತಾಯಪೂರ್ವಕವಾಗಿ ಕಂದಾಯವನ್ನು ವಸೂಲಿ ಮಾಡಿ ರೈತರಿಗೆ 1/4 ಭಾಗವನ್ನು ಕೊಟ್ಟು 3/4 ಭಾಗವನ್ನು ಕಂದಾಯವಾಗಿ ವಸೂಲಿ ಮಾಡಿ, ಆ ಒಂದು 3/4 ಭಾಗದಲ್ಲಿ ಮತ್ತೆ 1/4 ಭಾಗವನ್ನು ಅವರು ಸರ್ಕಾರಕ್ಕೆ ಕಟ್ಟಿ ಮಿಕ್ಕಿದ್ದನ್ನೆಲ್ಲ ಅವ್ರ ಹತ್ರನೇ ಇಟ್ಕೊಂಡು ಅವರು ಐಷಾರಾಮಿಯಾದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ರು. ಈ ಒಂದು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದಕ್ಕೋಸ್ಕರ ಸರ್ಕಾರ ಮತ್ತು ರೈತರ ನಡುವೆ ನೇರವಾದಂತಹ ಒಂದು ವ್ಯವಹಾರವನ್ನು ನಡೆಸೋದಕ್ಕೆ ಇಲ್ಲಿ ಶೇರ್ಷಾ ಈ ಒಂದು ಪದ್ಧತಿಯನ್ನು ತರ್ತಾನೆ. ಏನು, ಪಟ್ಟ ಮತ್ತು ಕಬೂಲಿಯತ್ ಅನ್ನುವಂತಹ ಒಂದು ಪದ್ಧತಿಯನ್ನು ತರ್ತಾನೆ. ಇದರಿಂದ ಏನಾಗುತ್ತೆ, ಮಧ್ಯವರ್ತಿಗಳು ಅಥವಾ ಜಮೀನ್ದಾರರು ಏನಿರ್ತಾರೆ ಅವರ ಒಂದು ಕಿರುಕುಳ ತಪ್ಪಿ ರೈತ ಡೈರೆಕ್ಟಾಗಿ ಸರ್ಕಾರದ ಜೊತೆ ವ್ಯವಹರಿಸುವಂತಹ ಒಂದು ವ್ಯವಸ್ಥೆ ಇಲ್ಲಿ ಸಿಗತ್ತೆ. ನೆಕ್ಸ್ಟು ಕಂದಾಯ ಅಧಿಕಾರಿಗಳ ನೇಮಕವನ್ನು ಮಾಡಲಾಗುತ್ತೆ. ಅಂದರೆ ಕಂದಾಯ ವಸೂಲಾತಿಯನ್ನು ಪ್ರಾಮಾಣಿಕವಾಗಿ ನಡೆಸೋದಕ್ಕೋಸ್ಕರ ಪ್ರತಿ ಪರಗಣ ಅಥವಾ ತಾಲೂಕಿನಲ್ಲಿ ಅಧಿಕಾರಿಗಳನ್ನು ನೇಮಿಸಿದನು. ಇಲ್ಲಿ 3 ರೀತಿಯ ಅಧಿಕಾರಿಗಳು ಇರ್ತಾರೆ. ಯಾರು ಅಂತಂದರೆ, ಮೊದಲನೇದಾಗಿ ಅಮೀನು, ಎರಡನೇದಾಗಿ ಮುನ್ಸಿಫು, ಮೂರನೇದಾಗಿ ಪಟ್ವಾರಿ ಮತ್ತು ಚೌಧರಿ ಅಂತ ಹೇಳಿ. ಅಮೀನ್ ಅನ್ನುವಂಥನು ಏನು ಮಾಡ್ತಾನೆ, ಭೂಮಿಯನ್ನು ಅಳೆದು ಕಂದಾಯವನ್ನು ನಿಗದಿಪಡಿಸುವಂತಹ ಅಧಿಕಾರಿ. ಇಲ್ಲಿ
ಸರ್ವೆ ಇನ್ಸ್ಪೆಕ್ಟರ್ ಥರ ಇವನು ಕೆಲಸವನ್ನು ಮಾಡ್ತಾನೆ. ಅಮೀನ್ ಅನ್ನುವಂಥವನು. ಮುನ್ಸಿಫ್ ಅಂತಂದರೆ ಕಂದಾಯ ವಸೂಲಾತಿಯ ಉಸ್ತುವಾರಿಯನ್ನು ನೋಡ್ಕೊಳ್ತಾನೆ. ಕಂದಾಯ ವಸೂಲಿ ಮಾಡೋದು ಅಥವಾ ಅವರು ಸರಿಯಾಗಿ ಕಟ್ಟಿದಾರ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳುವಂತಹ ಒಂದು ಕೆಲಸವನ್ನು ಈ ಮುನ್ಸಿಫ್ ಅನ್ನುವಂಥವನು ಮಾಡ್ತಾನೆ. ಪಟ್ಟಾರಿ ಮತ್ತು ಚೌಧರಿ ಅನ್ನುವಂಥವನು ಹಳ್ಳಿಗಳ ಮಟ್ಟದಲ್ಲಿ ಕಂದಾಯದ ಲೆಕ್ಕಪತ್ರ ಇಡುವಂತಹ ಸ್ಥಳೀಯ ಅಧಿಕಾರಿ. ಅಂದರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಏನು ಒಂದು ಕೆಲಸವನ್ನು ನಡೆಯುತ್ತಲ್ಲ ಅದನ್ನು ಪಟ್ಟಾರಿ ಮತ್ತು ಚೌಧರಿಗಳು ಅಂದರೆ ಹಳ್ಳಿಗಳ ಮಟ್ಟದಲ್ಲಿ ಕೆಲಸವನ್ನು ಮಾಡುವಂಥದ್ದು. ಅವರು ಸರಿಯಾಗಿ ಕಂದಾಯ ಕಟ್ಟಿರುವಂತಹ ಲೆಕ್ಕಪತ್ರಗಳನ್ನು ಇಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ. ರೈತ ಸ್ನೇಹಿ ಕ್ರಮಗಳು ಮತ್ತು ಸಾಲ ಸೌಲಭ್ಯವನ್ನು ಸಹ ಇವನು ಜಾರಿಗೆ ತರ್ತಾನೆ. ಅಂದರೆ ತಕಾವಿ ಸಾಲ ಅಂದರೆ ಬರಗಾಲ, ಪ್ರವಾಹ ಅಥವಾ ಯುದ್ಧದ ಸಮಯದಲ್ಲಿ ಬೆಳೆ ನಾಶ ಆದರೆ ರೈತರಿಗೆ ಕೃಷಿ ಉಪಕರಣಗಳು ಮತ್ತು ಬೀಜಗಳನ್ನು ಕೊಳ್ಳೋದಕ್ಕೋಸ್ಕರ ಸರ್ಕಾರದಿಂದಲೇ ತಕಾವಿ ಎಂಬ ತುರ್ತು ಸಾಲವನ್ನು ನೀಡಲಾಗ್ತಿತ್ತು. ಇದು ಈಗಲೂ ಸಹ ಬಳಕೆಯಲ್ಲಿರುವಂತಹ ಒಂದು ಪದ್ಧತಿಯಾಗಿದೆ. ತಕಾವಿ ಸಾಲ ನೀಡೋದು ಅಂದರೆ ರೈತರಿಗೆ ಏನಾದರೂ ಒಂದು ಪ್ರಕೃತಿ ವಿಕೋಪದ ಕಾರಣದಿಂದಾಗಿ ನಷ್ಟ ಉಂಟಾದರೆ ಸರ್ಕಾರ ಅದಕ್ಕೆ ಸಾಲವನ್ನು ನೀಡಿ ಅಂದರೆ ತುರ್ತು ಸಾಲವನ್ನು ನೀಡಿ ರೈತರ ಕಷ್ಟಕ್ಕೆ ಸಹಾಯ ಹಸ್ತವನ್ನು ನೀಡುವಂಥದ್ದು. ನೆಕ್ಸ್ಟ್, ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ರೈತರಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ರೌರ್ಯವನ್ನು ತೋರಬಾರದು ಎಂಬ ಕಟ್ಟುನಿಟ್ಟಿನ ಆದೇಶವಿತ್ತು. ಆದರೆ ಒಮ್ಮೆ ಕಂದಾಯ ನಿಗದಿಯಾದ ಮೇಲೆ ಅದನ್ನು ಕಡ್ಡಾಯವಾಗಿ ಪಾವತಿಸಬೇಕಿತ್ತು. ಇಲ್ಲಿ ಕಂದಾಯದ ಮೇಲುಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಅಧಿಕಾರಿಯನ್ನು ಏನು ನೇಮಿಸಲಾಗಿತ್ತೋ ಅವರು ಈ ಒಂದು ರೈತರಿಗೆ ಯಾವುದೇ ರೀತಿಯಾದಂತಹ ಒತ್ತಡವನ್ನು ಹೇರುವಂತಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಕ್ರೌರ್ಯವನ್ನು ತೋರಿಸುವಂತಿಲ್ಲ ಅನ್ನುವಂಥ ಒಂದು ರೂಲ್ಸ್ ಇತ್ತು. ಆದರೆ ಈಗೇನು ಕಂದಾಯವನ್ನು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ನಿಗದಿಯನ್ನು ಮಾಡಲಾಗಿತ್ತೋ ಆ ಕಂದಾಯವನ್ನು ಕಡ್ಡಾಯವಾಗಿ ಪಾವತಿಸಲೇಬೇಕು ಅನ್ನುವಂಥ ಒಂದು ರೂಲ್ಸನ್ನು ಸಹ ಜಾರಿಗೆ ತರಲಾಗಿತ್ತು. ಶೇಷ ಜಾರಿಗೆ ತಂದ ಈ ರೈತ ಸ್ನೇಹಿ ಮತ್ತು ದಕ್ಷ ಕಂದಾಯ ವ್ಯವಸ್ಥೆಯನ್ನೇ ಮುಂದೆ ಅಕ್ಬರನ ಆಸ್ಥಾನದ ಹಣಕಾಸು ಸಚಿವನಾದಂತಹ ರಾಜ ತೋಡರಮಲ್ಲನು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಅಳವಡಿಸಿಕೊಂಡನು. ಅದಕ್ಕಾಗಿಯೇ ಶೇಷಾನನ್ನ ಭಾರತ ಇತಿಹಾಸದಲ್ಲಿ ಅಪ್ರತಿಮ ಕಂದಾಯ ಸುಧಾರಕ ಅಂತ ಹೇಳಿ ಕರೆಯಲಾಗುತ್ತೆ. ಆಗ ಅಕ್ಬರ್ ಮಾತ್ರ ಅಲ್ಲ, ಈಗಲೂ ಸಹ ನಾವು ಅನುಸರಿಸುತ್ತಿರುವಂತಹ ಈ ಒಂದು ಕಂದಾಯ ಪದ್ಧತಿ ಇದೇ ರೀತಿಯಾದಂತಹ ಒಂದು ಕಂದಾಯ ಪದ್ಧತಿಯಾಗಿರುತ್ತೆ. ಆದರೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್, ಇನ್ನೂ ಒಂದು ಪ್ರಮುಖ ಸುಧಾರಣೆ ಅಂತಂದರೆ ಸಾರಿಗೆ ಮತ್ತು ರಸ್ತೆಗಳ ಸುಧಾರಣೆಯಾಗಿರುತ್ತೆ. ಅಂದರೆ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸುಲ್ತಾನನಾಗಿದ್ದಂತಹ ಶೇರ್ ಶಾ ಸೂರಿ ಕೈಗೊಂಡಂತಹ ಸಾರಿಗೆ ಮತ್ತು ರಸ್ತೆ ಸುಧಾರಣೆಗಳು ಅತ್ಯಂತ ಕ್ರಾಂತಿಕಾರಕ ಮತ್ತು ಪ್ರಸಿದ್ಧವಾದವುಗಳಾಗಿವೆ. ಅವರ ಪ್ರಮುಖ ಸುಧಾರಣೆಗಳು ಅಂತಂದರೆ ಇವನು ಸಾರಿಗೆ ವ್ಯವಸ್ಥೆಗೆ ನೀಡಿದಂತಹ ಪ್ರಮುಖ ಸುಧಾರಣೆ, ಪ್ರಮುಖ ಕೊಡುಗೆ ಅಂತಂದರೆ 4 ಪ್ರಮುಖ ಹೆದ್ದಾರಿಗಳನ್ನು ಈ ಒಂದು ಕಾಲದಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಶೇಷ ತನ್ನ ಸಾಮ್ರಾಜ್ಯದಾದ್ಯಂತ ವ್ಯಾಪಾರ ಮತ್ತು ಆಡಳಿತದ ಅನುಕೂಲಕ್ಕಾಗಿ 4 ದೊಡ್ಡ ಹೆದ್ದಾರಿಗಳನ್ನು ನಿರ್ಮಿಸಿದ. ಅದರಲ್ಲಿ ಮೊದಲನೇದಾಗಿ ಸಡಕ್ ಎ ಅಜಮ್, ಸಡಕ್ ಎ ಅಜಮ್ ಅಂತ ಹೇಳಿ ಕರೆಯಲಾಗುತ್ತೆ, ಗ್ರ್ಯಾಂಡ್ ಟ್ರಂಕ್ ರೋಡ್. ಇದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ರಸ್ತೆಯಾಗಿರುತ್ತೆ. ಅಂದರೆ ಈಗಲೂ ಸಹ ಈ ಒಂದು ರಸ್ತೆ ಇರೋದನ್ನು ನಾವು ಕಾಣಬಹುದಾಗಿರುತ್ತೆ. ಸೋನಾರ್ ಗಾಂವ್ ಅಂದರೆ ಈಗಿನ ಬಾಂಗ್ಲಾದೇಶದಿಂದ ಹಿಡಿದು ಕೋಲ್ಕತ್ತಾವರೆಗೆ ದೆಹಲಿ ಮಾರ್ಗವಾಗಿ ಪಂಜಾಬ್ನ ಅಟಕ್ ಅಥವಾ ಈಗಿನ ಪಾಕಿಸ್ತಾನದವರೆಗೆ ಈ ಸುದೀರ್ಘ ರಸ್ತೆಯನ್ನು ನಿರ್ಮಾಣವನ್ನು ಮಾಡಲಾಗಿತ್ತು. ಆಗ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಎಲ್ಲದೂ ಕೂಡ ಒಂದಾಗಿತ್ತು. ಸಡಕ್ ಎ ಅಜಮ್ ಅಂತಂದರೆ ಗ್ರ್ಯಾಂಡ್ ಟ್ರಂಕ್ ರೋಡ್. ಇದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ರಸ್ತೆಯಾಗಿದೆ. ಎಲ್ಲಿಂದ? ಈಗಿನ ಬಾಂಗ್ಲಾದೇಶದಿಂದ ಹಿಡಿದು ಕೋಲ್ಕತ್ತಾ ದೆಹಲಿ ಮಾರ್ಗವಾಗಿ ಹೋಗಿ ಪಂಜಾಬ್ ಅಂದರೆ ಈಗಿನ ಪಾಕಿಸ್ತಾನದಲ್ಲಿರುವಂತಹ ಪಂಜಾಬ್ನ ಅಟಾಕ್ವರೆಗೆ ಈ ಒಂದು ರಸ್ತೆಯನ್ನು ನಿರ್ಮಾಣವನ್ನು ಮಾಡಲಾಗಿತ್ತು. ನೆಕ್ಸ್ಟು 2ನೇ ರಸ್ತೆ ಅಂತಂದರೆ ಆಗ್ರಾದಿಂದ ಬುರ್ಹಾನ್ಪುರವರೆಗೆ 2ನೇ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ, ಹೈವೇ ಅಂತ ಏನು ಕರಿತೀವೋ. 3ನೇದಾಗಿ ಆಗ್ರಾದಿಂದ ಜೋಧ್ಪುರ್ ಮತ್ತು ಚಿತ್ತೂರ್ವರೆಗೆ ಒಂದು ರಸ್ತೆಯನ್ನು ನಿರ್ಮಾಣವನ್ನು ಮಾಡಿದ. 4ನೇದಾಗಿ ಲಾಹೋರ್ನಿಂದ ಮುಲ್ತಾನ್ವರೆಗೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ರಸ್ತೆ ಅಂದರೆ ಸಡಕ್ ಎ ಅಜಮ್ ಅಥವಾ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಥವಾ GT ರೋಡ್ ಅಂತ ಹೇಳಿ ಈಗಲೂ ಸಹ ಇದೆಯಂತೆ, ಗೊತ್ತಿಲ್ಲ ನನಗೆ. ನೆಕ್ಸ್ಟು ಸರಾಯಿಗಳ ನಿರ್ಮಾಣ ಅಥವಾ ರೆಸ್ಟ್ ಹೌಸ್, ಸರಾಯ್ಸ್ಗಳ ವಿಶ್ರಾಂತಿ ಗೃಹಗಳ ನಿರ್ಮಾಣವನ್ನು ಸಹ ಇವನು ಮಾಡ್ದ. ಅಂದರೆ ಪ್ರಯಾಣಿಕರು ಮತ್ತು ವ್ಯಾಪಾರಿಗಳ ಅನುಕೂಲಕ್ಕಾಗಿ ರಸ್ತೆಗಳ ಉದ್ದಕ್ಕೂ ಪ್ರತಿ 2 ಕೋಸ್ ಅಂದರೆ ಸುಮಾರು 8 ಕಿಲೋಮೀಟರ್ಗೆ ಒಂದರಂತೆ ಒಟ್ಟು 1700 ಸರಾಯಿಗಳನ್ನು ಅಥವಾ
ತಂಗುದಾಣಗಳನ್ನು ನಿರ್ಮಾಣವನ್ನು ಮಾಡ್ದ. ಆಗ ಏನು ರಸ್ತೆಗಳನ್ನು ನಿರ್ಮಾಣವನ್ನು ಮಾಡ್ದ, ಜೊತೆಗೆ ರಸ್ತೆಗಳ ಬದಿಯಲ್ಲಿ ಪ್ರತಿ 8 ಕಿಲೋಮೀಟರ್ಗೆ ಒಂದೊಂದು ತಂಗುದಾಣಗಳನ್ನು ಅಥವಾ ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ದ. ಒಟ್ಟು ಎಷ್ಟು ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ದ? 1700 ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡ್ದ. ಪ್ರಯಾಣಿಕರು ಆವಾಗ ನಡ್ಕೊಂಡು ಹೋಗಬೇಕಿತ್ತು. ಅಂದರೆ ಆವಾಗ ಯಾವುದೇ ರೀತಿಯಾದಂಥ ವೆಹಿಕಲ್ಗಳು ಹೆಚ್ಚಾಗಿ ಬಳಕೆಯಲ್ಲಿ ಇರಲಿಲ್ಲ. ಹಾಗಾಗಿ ಹೆಚ್ಚು ನಡೆದುಕೊಂಡು ಹೋಗುವಂಥದ್ದು ಅಥವಾ ಎತ್ತಿನ ಗಾಡಿಗಳನ್ನು, ಕುದುರೆ ಗಾಡಿಗಳನ್ನು ಬಳಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪೋದಕ್ಕೆ ಸಮಯ ಹೆಚ್ಚಾಗಿ ಬೇಕಾಗ್ತಿತ್ತು. ಹಾಗಾಗಿ ಯಾರು ಪ್ರಯಾಣಿಕರು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಸುಸ್ತಾದರೆ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿಯನ್ನು ಪಡೆದು ಮುಂದೆ ತಮ್ಮ ಪ್ರಯಾಣವನ್ನು ನಡೆಸೋದಕ್ಕೆ ಸಹಾಯ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತಂಗುದಾಣಗಳನ್ನು ನಿರ್ಮಾಣವನ್ನು ಮಾಡಿದ್ದ. ಈ ಒಂದು ತಂಗುದಾಣಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ವಸತಿ ಮತ್ತು ಆಹಾರ ವ್ಯವಸ್ಥೆ ಇತ್ತು. ಈಗ ಏನು ಹೋಟೆಲ್ಗಳ ನಿರ್ಮಾಣ ಆಗಿದೆ ಅದು ಸಹ ಈ ಒಂದು ಪದ್ಧತಿಯ ಆಧಾರದಲ್ಲೇ ಅಥವಾ ಈ ಒಂದು ಪದ್ಧತಿಯ ಮೂಲದಿಂದಲೇ ಹುಟ್ಟಿಕೊಂಡಿದೆ ಅಂತಲೇ ಹೇಳಬಹುದಾಗಿರುತ್ತೆ. ಇಲ್ಲಿ ಮುಸ್ಲಿಮರಿಗೆ ಮತ್ತು ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವಸತಿ ಮತ್ತು ಆಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನೆಕ್ಸ್ಟು ಕುದುರೆಗಳಿಗೆ ಮೇವು ಮತ್ತು ನೀರು ಕೊಡುವ ವ್ಯವಸ್ಥೆಯೂ ಸಹ ಇತ್ತು. ಕುದುರೆಗಳ ಮೂಲಕ ಪ್ರಯಾಣವನ್ನು ಮಾಡ್ತಿರುವಂತಹವರಿಗೆ ಕುದುರೆಗಳಿಗೆ ಆಹಾರ ಮತ್ತು ನೀರನ್ನು ಕೊಡುವಂತಹ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಇದು ಕೇವಲ ತಂಗುದಾಣಗಳಾಗಿರದೆ ವ್ಯಾಪಾರ ಕೇಂದ್ರಗಳಾಗಿಯೂ ಅಥವಾ ಮಾರುಕಟ್ಟೆಗಳಾಗಿಯೂ ಸಹ ಮುಂದೆ ಬದಲಾಗ್ತವೆ. ನೆಕ್ಸ್ಟು ಅಂಚೆ ವ್ಯವಸ್ಥೆಯ ಸುಧಾರಣೆ. ರಸ್ತೆ ಮತ್ತು ಸರಾಯಿಗಳನ್ನು ಬಳಸಿಕೊಂಡು ಶೇಷ ಅಂಚೆ ವ್ಯವಸ್ಥೆಯನ್ನು ಅತ್ಯಂತ ವೇಗಗೊಳಿಸ್ತಾನೆ. ಪ್ರತಿ ಸರಾಯಿಯಲ್ಲೂ 2 ವೇಗದ ಕುದುರೆ ಸವಾರರನ್ನು ನೇಮಿಸಲಾಗಿತ್ತು. ವಸತಿ ಗೃಹಗಳನ್ನು ನಿರ್ಮಾಣವನ್ನು ಮಾಡಿದ್ರು. ಆ ಪ್ರತಿಯೊಂದು ವಸತಿ ಗೃಹದಲ್ಲೂ ಒಬ್ಬೊಬ್ಬ ವೇಗವಾಗಿ ಕುದುರೆಯನ್ನು ಸವಾರಿ ಮಾಡುವಂತಹ ಒಬ್ಬ ಕುದುರೆ ಸವಾರನನ್ನು ನೇಮಕವನ್ನು ಮಾಡಲಾಗ್ತಿತ್ತು. ಇವರು ರಾಜನ ಆದೇಶಗಳನ್ನು, ಅಂದರೆ ರಾಜ ಏನಾದರೂ ವಿಷಯವನ್ನು ಬೇರೆಯವರಿಗೆ ತಲುಪಿಸ್ಬೇಕು ಅಂತಂದರೆ ಈ ಒಂದು ಕುದುರೆ ಸವಾರರನ್ನು ಬಳಸಲಾಗ್ತಿತ್ತು. ಇದರಿಂದ ಏನಾಗ್ತಿತ್ತು, ಕೆಲವೇ ದಿನಗಳಲ್ಲಿ, ಅಂದರೆ ಆಗ ನಡೆದುಕೊಂಡೇ ಹೋಗಿ ವಿಷಯವನ್ನು ಮುಗಿಸೋದು ತುಂಬ ದಿನ ತೆಗೆದುಕೊಳ್ತಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಕುದುರೆ ಸವಾರರನ್ನು ನೇಮಕವನ್ನು ಮಾಡಲಾಗ್ತಿತ್ತು. ಇವರೇನು ಮಾಡ್ತಿದ್ರು, ರಾಜರು ಯಾವುದಾದ್ರೂ ಮೆಸೇಜ್ಗಳನ್ನು, ಆದೇಶಗಳನ್ನು ನೀಡಿದರೆ ಕೆಲವೇ ದಿನಗಳಲ್ಲಿ ಸಾಮ್ರಾಜ್ಯದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಅವರು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ನೆರಳು ಮತ್ತು ಭದ್ರತೆ. ಈ ರಸ್ತೆಯ 2 ಬದಿಗಳಲ್ಲಿ ಪ್ರಯಾಣಿಕರಿಗೆ ನೆರಳು ನೀಡಲು ನೆರಳು ಕೊಡುವಂತಹ ಮರಗಳನ್ನು ನೆಡಲಾಗ್ತಿತ್ತು. ರಸ್ತೆಗಳಲ್ಲಿ ಕಳ್ಳರ ಮತ್ತು ದರೋಡೆಕೋರರ ಭಯ ಇಲ್ಲದೆ ವ್ಯಾಪಾರಿಗಳು ಮುಕ್ತವಾಗಿ ಓಡಾಡೋದಕ್ಕೋಸ್ಕರ ಕಾವಲುಗಾರನನ್ನು ಸಹ ಸೆಕ್ಯೂರಿಟಿಯನ್ನು ನೇಮಕವನ್ನು ಮಾಡಲಾಗಿತ್ತು. ರಸ್ತೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಸಹ ನೀಡಿದ್ದನು. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಶೇಷ ಸೂರಿ ನಿರ್ಮಿಸಿದಂತಹ ಸಡಕ್ ಎ ಅಜಮ್ ರಸ್ತೆಯನ್ನೇ ಇಂದು ನಾವು ಗ್ರ್ಯಾಂಡ್ ಟ್ರಂಕ್ ರಸ್ತೆ ಅಂತ ಹೇಳಿ ಕರೆಯಲಾಗುತ್ತೆ. ಇವನ ರಸ್ತೆ ಸುಧಾರಣೆಗಳು ಎಷ್ಟು ಉತ್ತಮವಾಗಿತ್ತೆಂದರೆ ಇವನನ್ನು ಕೇಂದ್ರ ಹೆದ್ದಾರಿಗಳ ಪಿತಾಮಹ ಎಂದು ಸಹ ಕರೆಯಬಹುದಾಗಿರುತ್ತೆ. ಇವನು ಕೇವಲ 5 ವರ್ಷಗಳಿದ್ರೂ ಸಹ ಆಡಳಿತದಲ್ಲಿ ಬಹಳಷ್ಟು ಉತ್ತಮವಾದಂತಹ ಸುಧಾರಣೆಗಳನ್ನು ತಂದಿದ್ದ ಅಂತಲೇ ಹೇಳಬಹುದಾಗಿರುತ್ತೆ. ನೆಕ್ಸ್ಟು ನಾಣ್ಯ ಮತ್ತು ಆರ್ಥಿಕ ಸುಧಾರಣೆಗಳ ಬಗ್ಗೆ ಹೇಳೋದಾದರೆ, ನಾಣ್ಯ ಮತ್ತು ಆರ್ಥಿಕ ಸುಧಾರಣೆಗಳು, ಕರೆನ್ಸಿ ಆ್ಯಂಡ್ ಮಿಂಟ್ ರಿಫಾರ್ಮ್ಸ್ ಅತ್ಯಂತ ಪ್ರಮುಖವಾದಂತಹ. ಇವನು ಜಾರಿಗೆ ತಂದಂತಹ ಮುದ್ರಾ ಪದ್ಧತಿಯು ಎಷ್ಟು ವ್ಯವಸ್ಥಿತವಾಗಿತ್ತು ಅಂತಂದರೆ ಇವತ್ತಿನ ಆಧುನಿಕ ಭಾರತದ ರೂಪಾಯಿ ವ್ಯವಸ್ಥೆಗೆ ಇವನೇ ಅಡಿಪಾಯ ಹಾಕಿದನು ಅಂತಲೇ ಹೇಳಬಹುದಾಗಿರುತ್ತೆ. ಇದರ ಮುಖ್ಯ ಅಂಶಗಳಂದರೆ ರೂಪಾಯಿ ನಾಣ್ಯದ ಪರಿಚಯ, ಇಂಟ್ರೊಡಕ್ಷನ್ಸ್ ಆಫ್ ದ ರುಪೀಸ್. ಶೇಷಾನು ಶುದ್ಧ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದನು. ಇವನ ಒಂದು ಕಾಲದಲ್ಲೇ ನಾಣ್ಯಗಳನ್ನು ಪರಿಚಯಿಸಲಾಗಿತ್ತು. ಈ ಕಾಲದಲ್ಲಿ ಯಾವ ನಾಣ್ಯಗಳನ್ನು ಪರಿಚಯಿಸಿದ್ರು ಅಂದರೆ ಶುದ್ಧ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದರು. ಅದಕ್ಕೆ ರುಪಿಯಾ ಅಂತ ಹೇಳಿ ಹೆಸರಿಟ್ಟರು. ಇವತ್ತು ನಾವು ಬಳಸುವಂತಹ ರೂಪಾಯಿ ಅಥವಾ ರುಪಿ ಎಂಬ ಪದ ಹುಟ್ಟಿಕೊಂಡಿದ್ದೆ ಈ ಒಂದು ಶೇಷಾನ ಕಾಲದಲ್ಲಿ. ಈ ಬೆಳ್ಳಿ ರೂಪಾಯಿಯ ತೂಕ 178 ಗ್ರೇನ್ ಆಗಿತ್ತು. ಸುಮಾರು 11.5 ಗ್ರಾಮ್ ಇದು ಇತ್ತಂತೆ. ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಂತಹ ಬೆಳ್ಳಿಯ ನಾಣ್ಯದ ತೂಕ 11.5 ಗ್ರಾಮ್ ಇತ್ತಂತೆ. ಇದು ಅತ್ಯಂತ ಪ್ರಮಾಣಬದ್ಧವಾಗಿದ್ದು ಇಡೀ ಸಾಮ್ರಾಜ್ಯದಾದ್ಯಂತ ಏಕರೂಪದ ಮೌಲ್ಯವನ್ನು ಹೊಂದಿತ್ತು ಅಂತಲೇ ಹೇಳಲಾಗ್ತಿತ್ತು. ನೆಕ್ಸ್ಟು ತಾಮ್ರದ ಧಾಮ್ ಮತ್ತು ಚಿನ್ನದ ಮೊಹರು.
ವ್ಯಾಪಾರದ ಅನುಕೂಲಕ್ಕಾಗಿ ಶೇರ್ಷಾ 3 ರೀತಿಯ ಲೋಹಗಳ ನಾಣ್ಯಗಳನ್ನು ಜಾರಿಗೆ ತರ್ತಾನೆ. ಮೊದಲನೇದು ಚಿನ್ನದ ನಾಣ್ಯ, ಎರಡನೇದು ಬೆಳ್ಳಿಯ ನಾಣ್ಯ, ಮೂರನೇದು ತಾಮ್ರದ ನಾಣ್ಯ. ಚಿನ್ನದ ನಾಣ್ಯ ಇದನ್ನು ಮೊಹರ್ ಎನ್ನಲಾಗುತ್ತಿತ್ತು. ತೂಕ ಸುಮಾರು 269 ಗ್ರೇನ್ ಇತ್ತಂತೆ. ಬೆಳ್ಳಿಯ ನಾಣ್ಯ ಇದನ್ನು ರುಪಿಯಾ ಅಂತ ಹೇಳಿ ಕರೆಯಲಾಗ್ತಿತ್ತು. ತಾಮ್ರದ ನಾಣ್ಯ ಅಂದರೆ ಸಣ್ಣ ಪುಟ್ಟ ದಿನಬಳಕೆಯ ವ್ಯಾಪಾರಕ್ಕಾಗಿ ತಾಮ್ರದ ನಾಣ್ಯಗಳನ್ನು ತಂದನು. ಇದನ್ನು ದಾಮ್ ಅಂತ ಹೇಳಿ ಕರೆಯಲಾಗ್ತಿತ್ತು. ಚಿನ್ನದ ನಾಣ್ಯವನ್ನ ಮೊಹರ್ ಅಂತ ಹೇಳಿ ಕರಿತಾ ಇದ್ರು, ಬೆಳ್ಳಿಯ ನಾಣ್ಯವನ್ನ ರುಪಿಯಾ ಅಂತ ಹೇಳಿ ಕರಿತಾ ಇದ್ರು, ತಾಮ್ರದ ನಾಣ್ಯವನ್ನ ದಾಮ್ ಅಂತ ಹೇಳಿ ಕರಿತಾ ಇದ್ರು. ಇದರ ತೂಕ ಸುಮಾರು 322 ಗ್ರೇನ್ ಇತ್ತಂತೆ. 1 ಬೆಳ್ಳಿ ರೂಪಾಯಿಯ ಮೌಲ್ಯವು 64 ತಾಮ್ರದ ದಾಮ್ಗಳಿಗೆ ಸಮನಾಗಿತ್ತು. ಅಂದರೆ 1 ಸಿಲ್ವರ್ ರುಪೀಸ್ = 64 ಕಾಪರ್ ದಾಮ್ಸ್. ಹಳೆಯ ನಾಣ್ಯಗಳ ರದ್ದತಿ ಮತ್ತು ಏಕರೂಪತೆ. ಶೇರ್ಷಾ ಅಧಿಕಾರಕ್ಕೆ ಬರುವ ಮುನ್ನ ಮಾರುಕಟ್ಟೆಯಲ್ಲಿ ಹಳೆಯ ಸವಕಲಾದ ಮತ್ತು ಮಿಶ್ರ ಲೋಹದ ನಾಣ್ಯಗಳು ಚಲಾವಣೆಯಲ್ಲಿದ್ದು, ಇದರಿಂದ ವ್ಯಾಪಾರಿಗಳಿಗೆ ಮೌಲ್ಯ ನಿಗದಿಪಡಿಸುವುದು ಕಷ್ಟವಾಗ್ತಿತ್ತು. ಆತ ಆ ಎಲ್ಲ ಹಳೆಯ ಮತ್ತು ಕಳಪೆ ನಾಣ್ಯಗಳನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದನು. ಬದಲಿಗೆ ದೇಶದಾದ್ಯಂತ ಕಟ್ಟುನಿಟ್ಟಾಗಿ ಏಕರೂಪದ ತೂಕ ಮತ್ತು ಶುದ್ಧತೆಯ ಹೊಸ ನಾಣ್ಯಗಳನ್ನು ಕಡ್ಡಾಯಗೊಳಿಸಿದನು. ನಾಣ್ಯಗಳ ಮೇಲಿನ ಮುದ್ರೆ. ನಾಣ್ಯಗಳ ಮೇಲೆ ಆಡಳಿತಗಾರನ ಹೆಸರು ಅಂದರೆ ಶೇಷಾ ಸೂರ್ಯ ಹೆಸರು, ಆತನ ಬಿಂದುಗಳು ಮತ್ತು ನಾಣ್ಯವನ್ನು ಟಂಕಿಸಿದ ವರ್ಷವನ್ನು ಸ್ಪಷ್ಟವಾಗಿ ಕೆತ್ತಲಾಗುತ್ತಿತ್ತು. ವಿಶೇಷ ಅಂತಂದರೆ ಈ ನಾಣ್ಯಗಳ ಮೇಲೆ ಅರಬಿಕ್ ಅಥವಾ ಪರ್ಷಿಯನ್ ಲಿಪಿಯ ಜೊತೆಗೆ ಸ್ಥಳೀಯ ಜನರಿಗೆ ಅರ್ಥವಾಗಲಿ ಅಂತ ಹೇಳಿ ದೇವನಾಗರಿ ಅಥವಾ ಹಿಂದಿ ಲಿಪಿಯಲ್ಲೂ ಸಹ ರಾಜನ ಹೆಸರನ್ನು ಮುದ್ರಿಸಲಾಗ್ತಾ ಇತ್ತು. ಇಸ್ಲಾಂ ಧರ್ಮದ 4 ಪ್ರಮುಖ ಖಲೀಫರ ಹೆಸರುಗಳನ್ನು ಸಹ ನಾಣ್ಯಗಳ ಮೇಲೆ ಕೆತ್ತಲಾಗಿತ್ತು. ನೆಕ್ಸ್ಟು ಟಂಕಸಾಲೆಗಳ ಸುಧಾರಣೆ. ನಾಣ್ಯಗಳನ್ನು ಕಳ್ಳತನದಿಂದ ಅಥವಾ ನಕಲಿಯಾಗಿ ತಯಾರಿಸುವುದನ್ನು ತಡೆಯೋದಕ್ಕೋಸ್ಕರ ಸಾಮ್ರಾಜ್ಯದ ಪ್ರಮುಖ ನಗರಗಳಲ್ಲಿ, ಉದಾಹರಣೆ ದೆಹಲಿ, ಆಗ್ರಾ, ಲಾಹೋರ್, ಮಾಲ್ಟಾದಂತಹ ನಗರಗಳಲ್ಲಿ ಅಧಿಕೃತವಾದಂತಹ ಟಂಕಸಾಲೆಗಳನ್ನು ಸ್ಥಾಪಿಸಿದನು. ಪ್ರತಿ ನಾಣ್ಯದ ಮೇಲೂ ಅದನ್ನು ಯಾವ ಟಂಕಸಾಲೆಯಲ್ಲಿ ತಯಾರಿಸಲಾಗಿದೆ ಎಂಬ ಮುದ್ರೆಯನ್ನು ಕಡ್ಡಾಯವಾಗಿ ಹಾಕಲಾಗುತ್ತಿತ್ತು. ಇದರಿಂದ ನಕಲಿ ನಾಣ್ಯಗಳ ಹಾವಳಿ ಸಂಪೂರ್ಣವಾಗಿ ನಿಂತು ಹೋಯಿತು. ಒಟ್ಟಿನಲ್ಲಿ ಶೇಷಾ ಸೂರಿಯ ಈ ಮುದ್ರಾ ಸುಧಾರಣೆಗಳು ಭಾರತದ ಆರ್ಥಿಕತೆಯನ್ನು ಗಟ್ಟಿಗೊಳಿಸಿದವು ಮತ್ತು ದೇಶಿ ಹಾಗೂ ವಿದೇಶಿ ವ್ಯಾಪಾರ ಸುಲಭವಾಗಲು ನೆರವಾದವು. ಬ್ರಿಟಿಷ್ ಇತಿಹಾಸಕಾರರಾದ ವಿನ್ಸೆಂಟ್ ಸ್ಮಿತ್ ರವರು ಇವತ್ತಿನ ಬ್ರಿಟಿಷ್ ಕರೆನ್ಸಿ ವ್ಯವಸ್ಥೆಗೆ ಶೇರ್ಷಾ ಜಾರಿಗೆ ತಂದಂತಹ ಬೆಳ್ಳಿ ರೂಪಾಯಿಯೇ ಆಧಾರ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ನಂತರ ಇವನು ತಂದಂತಹ ಸುಧಾರಣೆಯಲ್ಲಿ ಇನ್ನೊಂದು ಪ್ರಮುಖ ಸುಧಾರಣೆ ಅಂತಂದರೆ ಸೈನಿಕ ಸುಧಾರಣೆಯಾಗಿತ್ತು. ಶೇಷಾ ಸೂರ್ಯವು ಒಂದು ಸಣ್ಣ ಜಾಗೀರುದಾರನ ಮಗನಾಗಿ ಹುಟ್ಟಿ ತನ್ನ ಸ್ವಂತ ಬಲದಿಂದ ಶಿಸ್ತುಬದ್ಧ ಸೈನ್ಯದ ಮಹತ್ವ ಚೆನ್ನಾಗಿ ಗೊತ್ತಿತ್ತು. ಯಾವ ಒಬ್ಬ ವ್ಯಕ್ತಿ ಬಹಳಷ್ಟು ಕಷ್ಟದಿಂದ ಮೇಲೆ ಬಂದಿರ್ತಾನೆ ಅವನಿಗೆ ಕಷ್ಟ ಸುಖದ ಅನುಭವ ಆಗಿರುತ್ತೆ. ಹಾಗಾಗಿ ಅವನೊಬ್ಬ ಉತ್ತಮ ಅಧಿಕಾರಿಯಾಗಿ ಆಡಳಿತಗಾರನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಈ ಒಂದು ಶೇಷಾ ಸೂರ್ಯ ವಿಷಯದಲ್ಲೂ ಆಗಿದ್ದು, ತನ್ನ ಸಾಮ್ರಾಜ್ಯದ ರಕ್ಷಣೆ ಮತ್ತು ವಿಸ್ತರಣೆಗಾಗಿ ಆತ ಜಾರಿಗೆ ತಂದಂತಹ ಸೈನಿಕ ಸುಧಾರಣೆಗಳು ಅತ್ಯಂತ ದಕ್ಷವಾಗಿದ್ವು. ಅವನು ತಂದಂತಹ ಸೈನಿಕ ಸುಧಾರಣೆಗಳಲ್ಲಿ ಪ್ರಮುಖವಾಗಿ ದೆಹಲಿಯ ಚಕ್ರಾಧಿಪತಿಯಾದವನು. ಹಾಗಾಗಿ ಅವನಿಗೆ ಬಲಿಷ್ಠ ಮತ್ತು ಶೇಷಾ ಜಾಗೀರುದಾರರು ಅಥವಾ ಸಾಮಂತ ರಾಜರ ಸೈನ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾನೆ. ಸಾಮಂತ ರಾಜರು ಅಂದರೆ ಅವನ ಅಡಿಯಾಳಾಗಿ ಇರುವಂತಹ ರಾಜರುಗಳು ಯಾರಿರ್ತಾರೆ ಅಂದರೆ ಶೇಷಾ ಯುದ್ಧ ಮಾಡಿ ಗೆದ್ದಾಗ ಯಾವ ಒಬ್ಬ ರಾಜನ ವಿರುದ್ಧ ಗೆಲ್ತಾನೆ ಆ ರಾಜ ಏನಾಗ್ತಾನೆ, ಗೆದ್ದಂತಹ ರಾಜನಿಗೆ ಸಾಮಂತನಾಗಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಅಂದರೆ ಅವನಿಗೆ ಕಪ್ಪ ಕಾಣಿಕೆಯನ್ನು ನೀಡುವಂಥದ್ದಾಗಿರಬಹುದು ಅಥವಾ ಗೆದ್ದ ರಾಜನ ಆಡಳಿತದ ಅಡಿಯಲ್ಲಿ ಸೋತ ರಾಜನ ಆಡಳಿತ ನಡೆಯಬೇಕಾಗಿರುತ್ತೆ. ಅಂಥ ಸಾಮಂತನ ರಾಜರ ಸೈನ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾನೆ. ಯಾಕೆಂತಂದರೆ ಯಾವತ್ತಿದ್ರೂ ಅವರು
ಮೂರನೇ ವ್ಯಕ್ತಿಗಳಾಗಿರೋದ್ರಿಂದ ಇವನ ಕಷ್ಟಕ್ಕೆ ಸಹಾಯಕ್ಕೆ ಬರ್ತಾರೆ ಅನ್ನುವಂತಹದ್ದನ್ನು ನಂಬೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಅವರು ಬೇರೆಯವ್ರ ಜೊತೆ ಕೈ ಜೋಡಿಸುವಂತಹ ಸಾಧ್ಯತೆಗಳು ಇತ್ತು ಆಗಿನ ಒಂದು ಕಾಲದಲ್ಲಿ. ಹಾಗಾಗಿ ಸಾಮಂತ ರಾಜರ ಸೈನ್ಯದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಬದಲಿಗೆ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರುವಂತಹ ಬೃಹತ್ ಕಾಯಂ ಸೈನ್ಯವನ್ನು ನಾವೀನ್ಯಗೊಳಿಸ್ತಾನೆ. ಅವನ ಸರ್ಕಾರದ ಅಧೀನದಲ್ಲೇ ಬರುವಂತಹ ಒಂದು ಬೃಹತ್ ಆಗಿರುವಂತಹ ಕಾಯಂ ಸೈನ್ಯವನ್ನು ಕಟ್ತಾನೆ. ಆತನ ಸೈನ್ಯದಲ್ಲಿ ಸುಮಾರು 1,50,000 ಅಶ್ವದಳ ಅಂದರೆ ಕುದುರೆ ಸವಾರರು, 25 ಪದಾತಿದಳ ಅಂದರೆ ಕಾಲ್ನಡಿಗೆ ಸೈನಿಕರು, 5,000 ಆನೆಗಳು ಮತ್ತು ಬಲಿಷ್ಠ ಪಿರಂಗಿ ದಳವನ್ನಾತ ಹೊಂದಿದ್ದ. ದಾಗ್ ಮತ್ತು ಚೆಹ್ರಾ ಪದ್ಧತಿ ಅಂದರೆ ಸೈನ್ಯದಲ್ಲಿ ನಡೆಯುತ್ತಿದ್ದಂತಹ ಭ್ರಷ್ಟಾಚಾರವನ್ನು ತಡೆಯೋದಕ್ಕೋಸ್ಕರ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದಂತಹ 2 ಪ್ರಮುಖ ಪದ್ಧತಿಗಳನ್ನು ಶೇಷ ಪುನಃ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಾನೆ. ಅದ್ಯಾವುದಂದರೆ ದಾಗ್ ಮತ್ತು ಚೆಹ್ರಾ ಪದ್ಧತಿ. ದಾಗ್ ಅಂತಂದರೆ ಕುದುರೆಗಳಿಗೆ ಮುದ್ರೆಯನ್ನು ಒತ್ತೋದು. ಇವನ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕುದುರೆಗಳಿಗೆ, ಇವನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸೈನ್ಯದ ಕುದುರೆಗಳಿಗೆ ಮುದ್ರೆಗಳನ್ನು ಒತ್ತೋದಕ್ಕೆ ದಾಗ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ಪದ್ಧತಿಯನ್ನು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದ. ಅದೇ ಒಂದು ಪದ್ಧತಿಯನ್ನು ಇಲ್ಲಿ ಶೇಷ ಸಹ ಅಳವಡಿಸ್ಕೊಳ್ತಾನೆ. ಯುದ್ಧದ ಸಮಯದಲ್ಲಿ ಸೈನಿಕರು ಒಳ್ಳೆಯ ಕುದುರೆಗಳ ಬದಲಿಗೆ ಕಳಪೆ ಕುದುರೆಗಳನ್ನು ತರುವುದನ್ನು ತಡೆಯೋದಕ್ಕೋಸ್ಕರ ರಾಜಮನೆತನದ ಅಧಿಕೃತ ಬಿಸಿ ಕಬ್ಬಿಣದ ಮುದ್ರೆಯನ್ನು ಉತ್ತಮ ತಳಿಯ ಕುದುರೆಗಳ ಮೇಲೆ ಹಾಕ್ತಾ ಇದ್ರು. ಇದರಿಂದ ಇಲ್ಲಿ ರಾಜನಿಗೆ ಸೈನಿಕರು ಯಾವುದೇ ರೀತಿಯಾದಂತಹ ಮೋಸ ಮಾಡಿ ಬೇರೆ ಯಾವುದೋ ಕಳಪೆ ಆಗಿರುವಂತಹ ಕುದುರೆಗಳನ್ನು ಯುದ್ಧದಲ್ಲಿ ತರಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಒಂದು ದಾಗ್ ಅನ್ನುವಂತಹ ಪದ್ಧತಿಯನ್ನು ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್ ಚೆಹ್ರಾ ಅಥವಾ ಸೈನಿಕರ ವಿವರಣೆ. ಪ್ರತಿಯೊಬ್ಬ ಸೈನಿಕನ ದೈಹಿಕ ಗುರುತುಗಳು, ಮುಖದ ಚಹರೆ ಮತ್ತು ವಿವರಗಳನ್ನು ಒಳಗೊಂಡಂತಹ ವಿವರವಾದಂತಹ ಒಂದು ನೋಂದಣಿ ಪುಸ್ತಕ ಅಥವಾ ರೋಲ್ ಕಾಲ್ ಅನ್ನ ಇಡಲಾಗ್ತಾ ಇತ್ತು. ಇದರಿಂದ ಒಬ್ಬನ ಬದಲಿಗೆ ಮತ್ತೊಬ್ಬ ನಕಲಿ ಸೈನಿಕ ಬರೋದಕ್ಕೂ ಸಹ ತಪ್ಪಿತ್ತು. ನೇರ ನೇಮಕಾತಿ ಮತ್ತು ನಗದು ಸಂಬಳವನ್ನು ಸಹ ಇಲ್ಲಿ ಸೈನಿಕರಿಗೆ ನೀಡಲಾಗ್ತಿತ್ತು. ಸೈನಿಕರನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ರಾಜನೇ ನೇರವಾಗಿ ಪರೀಕ್ಷಿಸಿ ಸೈನ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದ. ಸೈನಿಕರ ಸಾಮರ್ಥ್ಯ ಮತ್ತು ನಿಷ್ಠೆ ಮಾತ್ರ ನೇಮಕಾತಿಗೆ ಮಾನದಂಡವಾಗಿತ್ತು. ಸೈನಿಕರಿಗೆ ಜಮೀನುಗಳನ್ನು ಅಥವಾ ಇನಾಮನ್ನು ಕೊಡುವಂಥ ಹಳೆಯ ಪದ್ಧತಿಯನ್ನು ರದ್ದು ಮಾಡಿ ನೇರವಾಗಿ ಸರ್ಕಾರದ ಖಜಾನೆಯಿಂದಲೇ ನಗದು ರೂಪದಲ್ಲಿ ಸಂಬಳ ಅಥವಾ ಕ್ಯಾಶ್ ಸ್ಯಾಲ್ರಿ ನೀಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಇದರಿಂದ ಸೈನಿಕರು ಜಮೀನುದಾರರಿಗಿಂತ ರಾಜನಿಗೆ ಹೆಚ್ಚು ನಿಷ್ಠರಾಗಿರ್ತಾ ಇದ್ರು. ಮೊದಲೆಲ್ಲ ಏನಾಗ್ತಿತ್ತು, ಇಲ್ಲಿ ಸೈನಿಕರ ಮತ್ತು ರಾಜರ ನಡುವೆ ಸಹ ಒಬ್ಬ ಮಧ್ಯವರ್ತಿ ಇರ್ತಿದ್ದ. ಇಲ್ಲಿ ಸೈನಿಕರಿಗೂ ರಾಜನಿಗೂ ಯಾವುದೇ ರೀತಿಯಾದಂತಹ ನೇರವಾದಂತಹ ಸಂಪರ್ಕ ಇರ್ತಿಲ್ಲ. ಮಧ್ಯವರ್ತಿ ಮತ್ತು ಅಥವಾ ಸೈನ್ಯಾಧಿಕಾರಿ ಮತ್ತು ರಾಜನ ನಡುವೆ ಮಾತ್ರ ವ್ಯವಹಾರ ನಡೀತಾ ಇತ್ತು. ಇದರಿಂದ ರಾಜನಿಗೆ ಸೈನ್ಯದ ಬಗ್ಗೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿ ಇರ್ತಿರಲಿಲ್ಲ. ಸೇನಾಧಿಕಾರಿ ಏನು ಹೇಳ್ತಾನೆ ಅದೇ ಒಂದು ಅಂತಿಮ ತೀರ್ಮಾನ ಆಗಿತ್ತು. ಇಲ್ಲಿ ಸೇನಾಧಿಕಾರಿಗಳು ಸಹ ಸೈನಿಕರನ್ನು ತಮ್ಮ ಒಂದು ಅಧಿಕಾರದ ಅಡಿಯಲ್ಲಿಯೇ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಈ ಕಾರಣದಿಂದ ಏನಾಗ್ತಿತ್ತು, ರಾಜನಿಗೆ ಕೆಲವೊಂದು ಬಾರಿ ಮೋಸವನ್ನು ಸಹ ಮಾಡಲಾಗ್ತಿತ್ತು. ಆ ಒಂದು ಮೋಸವನ್ನು ತಡೆಯೋದಕ್ಕೋಸ್ಕರ ಏನು ಮಾಡ್ತಿದ್ದ, ಇಲ್ಲಿ ಶೇಷಾನೇ ಡೈರೆಕ್ಟಾಗಿ ಸೈನಿಕರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ಕಠಿಣ ಶಿಸ್ತು ಮತ್ತು ಜನಸಾಮಾನ್ಯರ ರಕ್ಷಣೆ. ಸೈನ್ಯದಲ್ಲಿ ಕಟ್ಟುನಿಟ್ಟಾದಂತಹ ಶಿಸ್ತನ್ನು ಕಾಪಾಡಲಾಗ್ತಿತ್ತು. ಯುದ್ಧಕ್ಕೆ ಅಥವಾ ಪ್ರಯಾಣಕ್ಕೆ ಸೈನ್ಯ ಹೋಗುವಂತಹ ದಾರಿಯಲ್ಲಿರುವ ರೈತರ ಬೆಳೆಗಳಿಗೆ ಯಾವುದೇ ಹಾನಿ ಮಾಡಬಾರ್ದು ಅಂತ ಹೇಳಿ ಸಹ ಕಟ್ಟುನಿಟ್ಟಿನ ಆದೇಶವನ್ನು ನೀಡಲಾಗ್ತಿತ್ತು. ಇಲ್ಲಿ ರಾಜನ ಹೆಸರು ಹೇಳ್ಕೊಂಡು ಸಹ ಸೈನಿಕರು ಯಾವುದೇ ರೀತಿಯಾದಂತಹ ತಪ್ಪು ಕೆಲಸಗಳನ್ನು ಮಾಡಬಾರ್ದು, ಕ್ರೌರ್ಯವನ್ನು ಎಸಗಬಾರ್ದು, ರೈತರಿಗೆ ತೊಂದರೆಯನ್ನು ಕೊಡಬಾರ್ದು ಅನ್ನುವಂಥ ಕಾರಣದಿಂದ ಹೋಗುವಂತಹ ದಾರಿಯಲ್ಲಿ ಎಲ್ಲಾದರೂ ರೈತರ ಬೆಳೆ ಇತ್ತು ಅಂತಂದರೆ ಅದನ್ನು ಸಹ ನಾಶ ಮಾಡಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಸಹ ನೀಡಲಾಗ್ತಿತ್ತು. ಒಂದು ವೇಳೆ ಸೈನಿಕರಿಂದ ಬೆಳೆ ನಾಶವಾದರೆ ಸರ್ಕಾರವೇ ರೈತರಿಗೆ ಪರಿಹಾರ ನೀಡುತ್ತಿತ್ತು ಮತ್ತು ತಪ್ಪು ಮಾಡಿದಂತಹ ಸೈನಿಕನಿಗೆ ಕಠಿಣ ಶಿಕ್ಷೆಯನ್ನು ಸಹ ನೀಡಲಾಗ್ತಿತ್ತು. ನೆಕ್ಸ್ಟು ಕೋಟೆಗಳ ನಿರ್ಮಾಣವನ್ನು ಮಾಡಲಾಗ್ತಿತ್ತು. ಸಾಮ್ರಾಜ್ಯದ ರಕ್ಷಣೆಗಾಗಿ ಆಯಾ ಕಟ್ಟಿನ ಜಾಗದಲ್ಲಿ ಬಲಿಷ್ಠ ಕೋಟೆಗಳನ್ನು ಕಟ್ಟಿಸಿದ. ಇವುಗಳಲ್ಲಿ ಪಾಕಿಸ್ತಾನದ ರಾವಲಪಿಂಡಿ ಹತ್ತಿರವಿರುವಂತಹ ರೋಹ್ಟಾಸ್ ಕೋಟೆ ಅತ್ಯಂತ ಪ್ರಸಿದ್ಧವಾದ್ದು.
ಇದು ವಾಯುವ್ಯ ಗಡಿಯಿಂದ ಬರುವಂತಹ ಶತ್ರುಗಳನ್ನು ತಡೆಯೋದಕ್ಕೋಸ್ಕರ ನಿರ್ಮಿಸಿದಂತಹ ಒಂದು ರಕ್ಷಣಾ ಗೋಡೆಯಾಗಿತ್ತು. ಒಟ್ಟಿನಲ್ಲಿ ಶೇಷಾಸೂರಿ ತಂದಂತಹ ಈ ಕ್ರಾಂತಿಕಾರ ಸೈನಿಕ ಸುಧಾರಣೆಗಳಿಂದಾಗಿ ಆತನ ಸೈನ್ಯವು ಅಜೇಯವಾಗಿ ಮಾರ್ಪಟ್ಟಿತು. ಸೈನ್ಯದಲ್ಲಿದ್ದಂತಹ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಆತ ಕಡಿಮೆ ಸಮಯದಲ್ಲಿ ಇಡೀ ಉತ್ತರ ಭಾರತವನ್ನು ತನ್ನ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಕನ್ಕ್ಲೂಷನ್ನ ಬರೆಯೋದಾದರೆ, ಶೇಷಾಸೂರಿ ಕೇವಲ ಒಬ್ಬ ವಿಜೇತನಲ್ಲದೆ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದನು. ಅವನ ಭೂಕಂದಾಯ ಪದ್ಧತಿ ಮತ್ತು ನಾಣ್ಯ ವ್ಯವಸ್ಥೆಯು ಆಧುನಿಕ ಭಾರತದ ಆಡಳಿತಕ್ಕೂ ಅಡಿಪಾಯ ಹಾಕಿಕೊಟ್ಟವು. ಈ ಕಾರಣಕ್ಕಾಗಿಯೇ ಇತಿಹಾಸಕಾರರು ಅವನನ್ನು ಮಧ್ಯಕಾಲೀನ ಭಾರತದ ಶ್ರೇಷ್ಠ ಆಡಳಿತಗಾರ ಎಂದು ಕರೆಯುತ್ತಾರೆ. ಇದಿಷ್ಟು ಶೇಷಾಸೂರಿಯ ಕುರಿತಾದಂತಹ ಪ್ರಶ್ನೆ ಕೇಳಿದರೆ, ಅವನ ಆಡಳಿತ ಬಗ್ಗೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಸಹ ಉತ್ತರವನ್ನು ಬರೆಯೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಡೀಟೇಲ್ ಆಗಿ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಸೊ ಇದಿಷ್ಟು ನಿಮಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.